ಈಗ ಎರಡನೇ ಪ್ಯಾರ, ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶ ಅಂದರೆ ಈಗಿನ ಸೀಮಾಂಧ್ರ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಸಾಮಾನ್ಯ ಶತವರ್ಷ 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ಇವರ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ಅವರ ಮುತ್ತಜ್ಜ ವೀರಸ್ವಾಮಿ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ಇವರು ನೆಲೆಸಿದರು. ಪತ್ನಿ ಶಿವಕಾಮು ಅಂದರೆ ಪದ್ಮ ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು. ನೋಡಿ, ಅವರ ಕುಟುಂಬದ ಪರಿಚಯವನ್ನು ಹೇಳ್ತಾರೆ. ಆಂಧ್ರ ಪ್ರದೇಶದ ಸೀಮಾಂಧ್ರ, ಈ ಕಡೆ ಆಂಧ್ರ ಸೀಮಾಂಧ್ರ ಅಂತ ಕರೀತಾರೆ. ಆನಂತರ ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ, ಆ ಕಡೆ ತಮಿಳುನಾಡು. ಅಲ್ಲಿ ಯಾವುದು ಯಾವೂರಪ್ಪ? ತಿರುತ್ತಣಿ. ಬರ್ಕೊಳ್ತಿರ್ತಾನೆ. ಆ ತಿರುತ್ತಣಿ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಇವರು 1888, ಬಹಳ ಸುಲಭವಾಗಿ ನೆನೆಸಬಹುದು, 1888ರಲ್ಲಿ ತಿರುತ್ತಣಿ ಅನ್ನೋ ಗ್ರಾಮದಲ್ಲಿ, ಪುಟ್ಟ ಗ್ರಾಮದಲ್ಲಿ ಜನಿಸ್ತಾರೆ. ಸೆಪ್ಟೆಂಬರ್ 5ನೇ ತಾರೀಕು. ಯಾವ ತಿಂಗಳು? 5ನೇ ತಾರೀಕು. ತಂದೆ ಹೆಸರು ವೀರಸ್ವಾಮಿ, ತಾಯಿ ಹೆಸರು ಸೀತಮ್ಮ. ವೀರಸ್ವಾಮಿ, ಸೀತಮ್ಮ. ಅವರ ಮುತ್ತಜ್ಜ ವೀರಸ್ವಾಮಿ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ಇವರು ನೆಲೆಸಿದರು. ಮೊದಲು ಆಂಧ್ರ ಪ್ರದೇಶದಲ್ಲಿದ್ದರು, ಆನಂತರ ತಮಿಳುನಾಡಿನ ತಿರುತ್ತಣಿ ಅನ್ನೋ ಊರಿಗೆ ಬಂದು ನೆಲೆಸ್ತಾರೆ. ಪತ್ನಿ ಹೆಸರು ಶಿವಕಾಮು ಅಂದರೆ ಪದ್ಮ ಅಂತೇಳಿ ಕರೀತಿದ್ರು. ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿರೋರು ಪತ್ನಿ ಯಾರು? ಪದ್ಮ ಅಥವಾ ಶಿವಕಾಮು. ಅಪ್ಪನ ಹೆಸರೇನು? ವೀರಸ್ವಾಮಿ. ತಾಯಿ ಹೆಸರೇನು? ಅಜ್ಜನ ಹೆಸರೇನು? ಹೆಂಡತಿ ಹೆಸರೇನು? ಪದ್ಮ. ಸರಿ, ಶಿವಕಾಮ. ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟ ಇರಲಿಲ್ಲ. ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬ ಅಪೇಕ್ಷೆ ಇತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಅನಂತರ ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಗೆ ಸೇರಿದರು. ಇಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ವೀರಸ್ವಾಮಿ ಅಂದರೆ ಯಾರು? ಅವರ ತಂದೆಗೆ ಮಗ ಇಂಗ್ಲಿಷ್, ಆಂಗ್ಲ ಅಂದರೆ ಇಂಗ್ಲಿಷ್ ಸಾಹಿತ್ಯ ಕಲಿಬೇಕು ಅನ್ನೋದು ಅವರಿಗೆ ಇಷ್ಟ ಇರಲಿಲ್ಲ. ಆದರೆ ದೇಶಿ ಭಾಷೆಯಾದ ಸಂಸ್ಕೃತದಲ್ಲಿ ಕಲಿಬೇಕು ನನ್ನ ಮಗ ಅಂದ್ಬಿಟ್ಟು ಅವರಿಗೆ ಆಸೆ ಇತ್ತು. ಆದರೆ ಅದು ಈಡೇರಲಿಲ್ಲ, ಸಾಧ್ಯ ಆಗಲಿಲ್ಲ. ಅನಂತರ ತಿರುಪತಿ ಗೊತ್ತಲ್ಲ, ವೆಂಕಟರಮಣ ದೇವಸ್ಥಾನ ಇದೆಯಲ್ಲ, ಆ ತಿರುಪತಿಯಲ್ಲಿ ಹರ್ಮನ್ಸ್ಬರ್ಗ್ ಅಂತ ಒಂದು ಮಿಷನರಿ ಶಾಲೆ ಇತ್ತು. ಹರ್ಮನ್ಸ್ಬರ್ಗ್ ಇಲ್ಲಿತ್ತು, ತಿರುಪತಿ ಇಲ್ಲಿತ್ತು. ಆ ತಿರುಪತಿ ಶಾಲೆಗೆ ಅವರು ಸೇರ್ತಾರೆ. ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ಇಂಗ್ಲಿಷ್ ಮೀಡಿಯಂ ಇತ್ತು, ಇಂಗ್ಲಿಷ್ ಹೆಚ್ಚು ಕಲಿಯೋದಕ್ಕೆ ಅಲ್ಲಿ ಮನ್ನಣೆಯನ್ನು ಕೊಡ್ತಾ ಇದ್ರು. ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ರಾಧಾಕೃಷ್ಣನ್ ಅಲ್ಲಿ ಪ್ರೌಢಶಾಲೆಯನ್ನು ಓದ್ತಾರೆ. ಆ ನಂತರ ವೆಲ್ಲೂರಿನ ಕೂರ್ಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಕಾಲ ಪದವಿಗೆ ಸೇರಿದರು. BAಗಿಂತ ಮುಂಚೆ PUC 2 ವರ್ಷ ಇರುತ್ತಲ್ಲ, ಅದಕ್ಕೆ ವೆಲ್ಲೂರಿನಲ್ಲಿ ಅವರು ಸೇರ್ತಾರೆ. ಆನಂತರ ಮಿಷನರಿ ಶಾಲೆಯ ಶಿಸ್ತಿನ ತರಬೇತಿಯಿಂದ ರಾಧಾಕೃಷ್ಣನ್ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನತ್ತವಾಯಿತು. ಮಿಷನರಿ ಶಾಲೆಯಲ್ಲಿ ಭಾಳ ಬಿಗಿಯಾಗಿ ಚೆನ್ನಾಗಿ ವ್ಯವಸ್ಥಿತವಾಗಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ರು. ಹಾಗಾಗಿ ಅವರಿಗೆ ವಿದ್ಯಾಭ್ಯಾಸದ ಬಗ್ಗೆ, ಅಧ್ಯಯನದ ಬಗ್ಗೆ ಅವರ ಮನಸ್ಸು ವಾಲ್ತು. ಗ್ರಹಣ ಶಕ್ತಿ ಚುರುಕಾಯಿತು. ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಅವರಿಗಾಯಿತು. ಗ್ರಹಣ ಶಕ್ತಿಯನ್ನು ಗ್ರಹಿಸೋದು, ಸರಿಯಾಗಿ ಆ ಜ್ಞಾಪಕ ಇಟ್ಕೊಳ್ಳೋದೈತಲ್ಲ, ಅದು ಮುಖ್ಯ. ಕಲಿಯೋದು ಅಂದರೆ ಏನಂದ್ರೆ ಮೊದಲು ಜ್ಞಾಪಕ ಇಟ್ಕೋಬೇಕು ಅಲ್ವಾ? ಏನು ಓದಿದೆ, ಏನು ಬರದೆ, ಆ ವಿಷಯವನ್ನು ನೆನ್ಪಿಟ್ಕೋಬೇಕು. ಹಾಗಾಗಿ ಅವರು ಭಾಳ ಚುರುಕಾದರು. ಜೊತೆಗೆ
ಗ್ರಹಣ ಶಕ್ತಿ, ಗ್ರಹಿಸುವಂತಹ ಶಕ್ತಿ, ನೆನ್ಪಿಟ್ಕೊಳ್ಳೋ ಶಕ್ತಿ ಹೆಚ್ಚಾಯಿತು, ಚುರುಕಾದರು. ಆನಂತರ ಶಿಸ್ತು ಗಾಂಭೀರ್ಯಗಳೊಡನೆ ಅಧ್ಯಯನಶೀಲರಾಗತೊಡಗಿದರು. ನಿಮಗೆ ನೀನು ಹೆಂಗಾಗಬೇಕು ಅನ್ನೋ ಇದೆ. ಭಾಳ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದರು. ಶಿಸ್ತು, ಗಾಂಭೀರ್ಯದ ವ್ಯಕ್ತಿಯೇ ಇದ್ದರು. ಕಿಟ್ಲೆ ಮಾಡೋದಾಗಲಿ ಅದು ಇದು ತುಂಟಾಟ ಮಾಡೋದಾಗಲಿ ಅವರಲ್ಲಿ ಇರಲಿಲ್ಲ. ಭಾಳ ಗಂಭೀರವಾಗಿದ್ದರು ವ್ಯಕ್ತಿ. ಆನಂತರ ಅಧ್ಯಯನಶೀಲರಾದರು. ಆಳವಾದ ಅಧ್ಯಯನವನ್ನು ನಿರಂತರ ಮಾಡಲಿಕ್ಕೆ ತೊಡಗಿದರು. ಆನಂತರ ವಿದ್ಯಾರ್ಥಿ ವೇತನ ಪಡೆದು ಅಂದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಗೆ ಸೇರಿದರು. ಮದ್ರಾಸ್ ಕಾಲೇಜ್ ಅಲ್ಲಿ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಅಂತಿರಲ್ಲ, ಹಂಗೆ ವರ್ಷ ಕೊಡ್ತಾರೆ, ಅತಿ ಹೆಚ್ಚು ಅಂಕ ಪಡೆದವರಿಗೆ ಕೊಡ್ತಾರೆ. ಆ ರೀತಿಯ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದರು. ಮದ್ರಾಸ್ ತಮಿಳುನಾಡು ಇದೆಯಲ್ಲ, ಆ ಮದ್ರಾಸ್ನಲ್ಲಿ ಕ್ರಿಶ್ಚಿಯನ್ ಕಾಲೇಜ್ ಇತ್ತು, ಅಲ್ಲಿ BA ಸೇರಿದರು, BA ಪದವಿಗೆ ಸೇರಿದರು. ಅದಲ್ಲದೆ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ಅಲ್ಲಿ ತತ್ವಶಾಸ್ತ್ರ ಫಿಲಾಸಫಿ ಅಂತಾರಲ್ಲ, ಅದು ಪ್ರಥಮ ದರ್ಜೆ ಅಂದರೆ ಪ್ರಥಮ ಸ್ಥಾನ, ಫಸ್ಟ್ ಗ್ರೇಡ್ ಅಂತ, ಇಡೀ ತರಗತಿಗೆ ಪ್ರಥಮವಾಗಿ ಅವರು ಬಂದರು. ಹೀಗೆ ಅವರು ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ, ಬೆಸ್ಟ್ ಸ್ಟೂಡೆಂಟ್ ಅಂತೇಳಿ ಅವರು ಅವಾರ್ಡ್ ತಗೊಂಡ್ರು. ಉತ್ತೀರ್ಣರಾದರು, ಪಾಸ ಮಾಡಿದರು, BA ಉತ್ತೀರ್ಣರಾದರು. ಮನೆಯ ಜವಾಬ್ದಾರಿ ಹೊತ್ತ ಇವರು ಕಿರಿಯ ಸಹಪಾಠಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸ್ತಾ ಇದ್ದರು. ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ. ಬಡತನದ ಬೇಗೆಯಲ್ಲೇ ತಮ್ಮ ಆಸಕ್ತಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಮಾಡಿದರು. BA ಓದಿದರು, ಚೆನ್ನಾಗಿ ರಿಸಲ್ಟ್ ಬಂತು, ಉತ್ತಮ ವಿದ್ಯಾರ್ಥಿ ಅನಿಸ್ಕೊಂಡ್ರು. ಆದರೆ ಮನೆಯಲ್ಲಿ ಬಡತನ ಇತ್ತು, ಅನಿವಾರ್ಯವಾಗಿ ಅವರು ದುಡಿಬೇಕಾಗಿತ್ತು. ಏನು ಮಾಡೋದು ಅದಕ್ಕೆ ಅಂದ್ಬಿಟ್ಟು ಮನೆಯಲ್ಲಿ ಟ್ಯೂಷನ್ ಮಾಡ್ತಾರೆ. ಮನೆ ಪಾಠ ಮಾಡಿ ಚಿಕ್ಕ ಚಿಕ್ಕ ಬೇರೆ ಬೇರೆ ಮಕ್ಕಳಿಗೆ ಪಾಠ ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದರು. ಪಾಠ ಹೇಳಿದ್ದಕ್ಕೆ ಅವರು ಇದನ್ನು ಕೊಡ್ತಾಯಿದ್ರು, ಶುಲ್ಕ ಕೊಡ್ತಿದ್ರು. ಹಾಗಾಗಿ ಅವರು ಮನೆಯ ಜವಾಬ್ದಾರಿಯನ್ನು ಹೊತ್ತು ನಿವಾರಿಸಲಾಗತೊಡಕಂತ ಭಾವಿಸ್ತಿಲ್ಲ. ಟ್ಯೂಷನ್ ಮಾಡಿಬಿಟ್ಟು ಅದರಿಂದ ಬಂದ ದುಡ್ಡನ್ನು ಮನೆಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ತಂದೆ, ಹೆಂಡತಿ, ಏನಿದ್ರಲ್ಲ ತಾಯಿ, ಅವ್ರನ್ನ ಅವರು ಕಾಪಾಡ್ತಾ ಇದ್ರು. ಬಡತನದ ಬೇಗೆಯಲ್ಲೇ ತಮ್ಮ ಆಸಕ್ತಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ MA ಮಾಡಿದರು. ಬಡತನ ಇದ್ದಾಗಲೇ ಅವರು MA ಪಾಸ್ ಮಾಡಿದರು. BA ನಂತರ ಅವರು ಟ್ಯೂಷನ್ ಮಾಡ್ಕೊಂತಾನೆ ಓದಿ MA ಪದವಿಯನ್ನು ಯೂನಿವರ್ಸಿಟಿಯಲ್ಲಿ ಪಾಸ್ ಮಾಡಿದರು. ಇದು ಅವರ ವಿದ್ಯಾಭ್ಯಾಸದ ಇದು ಪ್ರಾಥಮಿಕ ಶಾಲೆ, ಹೈಸ್ಕೂಲು, ಅನಂತರ PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ ಹೆಂಗೆ ಓದಿದರು ಬಡತನದಲ್ಲೆಯ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ನಂತರ ಇದಾದ ನಂತರ ರಾಧಾಕೃಷ್ಣನ್ ಅವರು ಶಿಕ್ಷಣ ಇಲಾಖೆಯ ಉಪಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸಿನ ಈಗಿನ ಚೆನ್ನೈ ಮೊದಲ ಸೇವೆಯನ್ನು ಆರಂಭಿಸಿದರು. ಸ್ಟೂಡೆಂಟ್ ಲೈಫ್ ಮುಗೀತಲ್ಲಿ, ವಿದ್ಯಾರ್ಥಿ ಜೀವನ ಮುಗೀತು, ಈಗ ನೌಕರಿ ಪಡ್ಕೊಂಡ್ರು. ಎಲ್ಲಿ ಅಂದರೆ ಮೊದಲು ಶಿಕ್ಷಣ ಇಲಾಖೆಯಲ್ಲಿ ಉಪಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸ್ನಲ್ಲಿ, ಅಂದರೆ ಈಗಿನ ಚೆನ್ನೈ ಏನಿದೆ ತಮಿಳುನಾಡು ರಾಜಧಾನಿ, ಅಲ್ಲಿ ಮೊದಲಿಗೆ ಸೇವೆಯನ್ನು ಆರಂಭಿಸ್ತಾರೆ. ಅದರ ನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜು, ಸೈಯದ್ ಪೇಟೆಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜು, ಆಂಧ್ರದ ಅನಂತಪುರ ಹಾಗೂ ರಾಜಮಂಡ್ರಿಯ ಸರ್ಕಾರಿ ಕಲಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದರು. ಎಲ್ಲೆಲ್ಲಿ ಅಂದರೆ ಶಿಕ್ಷಣ ಇಲಾಖೆ ಆಯಿತು. ಆಮೇಲೆ ಒಂದು 3 ಕಾಲೇಜುಗಳಿಗೆ ಹೋಗ್ತಾರೆ. ಯಾವುದು? ಪ್ರೆಸಿಡೆನ್ಸಿ ಕಾಲೇಜು, ಮದ್ರಾಸ್ನಲ್ಲಿರುವ ಪ್ರೆಸಿಡೆನ್ಸಿ ಕಾಲೇಜು, ಸೈಯದ್ ಪೇಟೆಯಲ್ಲಿರುವ ಟೀಚರ್ಸ್ ಟ್ರೈನಿಂಗ್ ಕಾಲೇಜು, ಆನಂತರ ಆಂಧ್ರದ ಅನಂತಪುರ ಹಾಗೂ ರಾಜಮಂಡ್ರಿಯ ಸರ್ಕಾರಿ ಕಲಾ ಕಾಲೇಜುಗಳಲ್ಲೂ ಕೂಡ ಅವರು ಕೆಲಸವನ್ನು ಮಾಡಿದರು. ಈ ಅವಧಿಯಲ್ಲಿ ಸಂಸ್ಕೃತವನ್ನು ಪಂಡಿತರಿಂದ ಕಲಿತಾರಲ್ಲದೆ ಗಾಂಧೀಜಿ ಅವರನ್ನು ಭೇಟಿ ಮಾಡಿ ರಾಷ್ಟ್ರೀಯ ಹೋರಾಟವನ್ನು ಬೆಂಬಲಿಸಿ ಲೇಖನಗಳನ್ನು ಬರೆದರು. ಈಗ ಇಲ್ಲಿ ಕೆಲಸ ಮಾಡ್ಕೊಂತಾನೆ, ವೃತ್ತಿಯನ್ನು ನಿರ್ವಹಿಸ್ತಾನೆ. ಸಂಸ್ಕೃತವನ್ನು ಕೆಲವು ಪಂಡಿತರು ಆ ಕಾಲೇಜಿನಾಗ ಇರ್ತಿದ್ರಲ್ಲ, ಸಂಸ್ಕೃತ ಕೆಲಸ ಪಂಡಿತರು, ಮೇಷ್ಟ್ರುಗಳು, ಅವ್ರ ಹತ್ರ ಸಂಸ್ಕೃತ ಕಲಿಯೋದು ಹೆಂಗೆ ಅಂದ್ಬಿಟ್ಟು ಚೆನ್ನಾಗಿ ಕಲಿತು ಅಧ್ಯಯನ ಮಾಡಿದರು. ಮಾಡಿದ್ದಲ್ಲದೆ ರಾಷ್ಟ್ರೀಯ ಹೋರಾಟವನ್ನು ಮಾಡಲಿಕ್ಕೆ ಗಾಂಧೀಜಿಯವರು ತೊಡಗಿದ್ರು. ಸ್ವಾತಂತ್ರ್ಯಕ್ಕೋಸ್ಕರ ಚಳವಳಿ ಆರಂಭ ಮಾಡಿದ್ರಲ್ಲ, ಹಂಗೆ ಅವ್ರ ಜೊತೆ ಸೇರಿಕೊಂಡು ಇವರು ಲೇಖನಗಳನ್ನು ಬರೆಯಲಿಕ್ಕೆ ಶುರು ಮಾಡಿದ್ರು. ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕಾಗಬೇಕು ಅಂತೇಳಿ ಜನಗಳಿಗೆ ಲೇಖನಗಳ ಮುಖಾಂತರ ಪ್ರಚೋದನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಆನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಉಪಪ್ರಾಧ್ಯಾಪಕರಾಗಿ ಹಾಗೂ ಕೋಲ್ಕತ್ತಾದಲ್ಲಿ, ಅಂದರೆ ಇಂದಿನ ಕಲ್ಕತ್ತಾ, ಪ್ರಾಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಸ್ಮರಣೀಯ. ಇದಲ್ಲದೆ ನಮ್ಮ ಕರ್ನಾಟಕಕ್ಕೆ ಬಂದರು.
ಆಂಧ್ರ ಆಯಿತು, ತಮಿಳ್ನಾಡು ಆಯಿತು, ಕರ್ನಾಟಕಕ್ಕೆ ಬಂದು ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಏನಿದೆ, ನಮ್ಮ ಮೈಸೂರು ಒಡೆಯರು ಸ್ಥಾಪನೆ ಮಾಡಿದಂಥ ಮೈಸೂರು ವಿಶ್ವವಿದ್ಯಾಲಯ, ಅಲ್ಲಿ ತತ್ವಶಾಸ್ತ್ರದ ಉಪ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಸಿಸ್ಟೆಂಟ್ ಪ್ರೊಫೆಸರ್, ತತ್ವಶಾಸ್ತ್ರದ ಫಿಲಾಸಫಿ ಸಬ್ಜೆಕ್ಟ್ ಬಗ್ಗೆ ತತ್ವಶಾಸ್ತ್ರದ ಉಪ ಪ್ರಾಧ್ಯಾಪಕರಾಗಿ. ಆನಂತರ ಕೋಲ್ಕತ್ತಾಕ್ಕೆ ಹೋದರು, ಅಲ್ಲಿಯೂ ಕೂಡ ಪ್ರಾಧ್ಯಾಪಕರಾಗಿ ಅವರು ಸೇವೆ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾರೆ. ಅದು ಸ್ಮರಣೀಯವಾದಂಥದ್ದು. ನಮ್ಮ ಕರ್ನಾಟಕದ ಯಾವ ವಿಶ್ವವಿದ್ಯಾಲಯ? ಮೈಸೂರು ವಿಶ್ವವಿದ್ಯಾಲಯ. ಯಾವ ವಿಷಯದ ಬಗ್ಗೆ ಅಧ್ಯಯನ ಬೋಧನೆ ಮಾಡ್ತಿದ್ರು? ತತ್ವಶಾಸ್ತ್ರ. ಆನಂತರ ಕಲ್ಕತ್ತಾದ ಅಲ್ಲೂ ಕೂಡ ಕೆಲಸವನ್ನು ಮಾಡ್ತಾರೆ. ಇದಲ್ಲದೆ ಆಂಧ್ರ, ದೆಹಲಿ, ಬನಾರಸ್ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಯಾಗಿ ಸೇವೆ ಸಲ್ಲಿಸಿದರು. ನೋಡಿ ಎಷ್ಟೊಂದು ಇದಿದ್ರು ಅವರು, ಜಾಣರಿದ್ರು, ಎಂಥ ಗೌರವ ಇತ್ತು, ಗಾಂಭೀರ್ಯತೆ ಇತ್ತು, ಎಷ್ಟೊಂದು ಆಳವಾದ ಅಧ್ಯಯನ ಮಾಡಿಕೊಂಡಿದ್ರು, ಎಷ್ಟೊಂದು ಗೌರವ ಅವರಿಗೆ ಸಿಕ್ಕಿದೆ ಅಂತ. ಆಂಧ್ರ, ದೆಹಲಿ, ಬನಾರಸ್ ಅಲ್ಲಿರೋ ವಿಶ್ವವಿದ್ಯಾಲಯ, 3 ವಿಶ್ವವಿದ್ಯಾಲಯಗಳೇ ಅವರು ಕುಲಪತಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅವುಗಳ ಪುರೋಭಿವೃದ್ಧಿಗೆ ಶ್ರಮಿಸಿದರು, ಅವುಗಳನ್ನ ಭಾಳ ಅಭಿವೃದ್ಧಿಗೊಳಿಸಿದರು. ಎಲ್ಲ ವಿಷಯದಲ್ಲೂ ಅಭಿವೃದ್ಧಿಯನ್ನು ಪಡಿಸಿದರು ಆ 3 ವಿಶ್ವವಿದ್ಯಾಲಯಗಳಲ್ಲಿ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲೂ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಎಲ್ಲಿದೆ? ಆಗಲೇ ಕೇಳಿದ್ರಲ್ಲ, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಈ ಕಡೆ ಪೀಠಿಗೆ ಓದಿದಾಗ ಕೇಳಿಲ್ವಾ? ಎಲ್ಲಿದೆ? ಮರ್ತೋಗ್ಬಿಟ್ರಾ? ಇಂಗ್ಲೆಂಡ್ ಬ್ರಿಟಿಷರು ನಮ್ಮ ದೇಶ ಆಳಿದ್ರಲ್ಲ, ಇಂಗ್ಲೆಂಡಿಂದ. ಆ ಇಂಗ್ಲೆಂಡಿನಲ್ಲಿ ಇತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ. ಅಲ್ಲೂ ಕೂಡ ಸಂದರ್ಶಕ ಪ್ರಾಧ್ಯಾಪಕರಾಗಿ, ಅಂದರೆ ಒಂದಷ್ಟು ದಿನಗಳ ಕಾಲ ಹೋಗಿ ಈ ಫಿಲಾಸಫಿ ಬಗ್ಗೆ, ತತ್ವಶಾಸ್ತ್ರದ ಬಗ್ಗೆ ಆ ವಿಶ್ವವಿದ್ಯಾಲಯ, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಬೋಧನೆಯನ್ನು ಮಾಡಿದರು, ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ರಾಧಾಕೃಷ್ಣನ್ ಅವರ ಬೋಧನಾ ಶೈಲಿ, ನಿರರ್ಗಳತೆ, ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಿಸಿತು. ವಿದ್ಯಾರ್ಥಿಗಳನ್ನು ಆಕರ್ಷಿಸಿದ ಸರ್ವೇಪಲ್ಲಿ ರಾಧಾಕೃಷ್ಣವರ 3 ಗುಣಗಳು ಯಾವುವು ಅಂತಂದರೆ, ಯಾವುದು? ಬೋಧನಾ ಶೈಲಿ. ಅವರು ಬೋಧನೆ ಮಾಡುವಂತಹ ಶೈಲಿ ಇದೆಯಲ್ಲ, ಭಾಳ ಚೆನ್ನಾಗಿ ಬೋಧನೆ ಮಾಡ್ತಿದ್ರು. ಸರಳವಾಗಿ, ಸುಂದರವಾಗಿ, ಅರ್ಥ ಆಗುವಾಗೆ, ಭಾವಪೂರ್ಣವಾಗಿ ಮಕ್ಕಳನ್ನು ಉದ್ದೇಶಿಸಿ ಪಾಠ ಮಾಡ್ತಿದ್ರು. ಆಮೇಲೆ ನಿರರ್ಗಳವಾಗಿ ಮಾತಾಡ್ತಾಯಿದ್ರು. ಎಲ್ಲೂ ಕೂಡ ಅಡೆತಡೆ ಇಲ್ದಂಗೆ ಒಂದು ವಿಷಯದ ಬಗ್ಗೆ ಅಧ್ಯಯನವನ್ನು ಮಾಡಿಕೊಂಡು ಬಂದು ಆ ವಿಷಯದ ಮೇಲೆ ಪ್ರಭುತ್ವವನ್ನು ಪಡ್ಕೊಂಡು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಿದ್ರು. ಹಂಗಾಗಿ ಬಹುಬೇಗ ಅವರು ವಿದ್ಯಾರ್ಥಿಗಳಿಂದ ಆಕರ್ಷಿಸಲ್ಪಟ್ಟರು. ವಿದ್ಯಾರ್ಥಿಗಳು ಅವರು ಅಂದರೆ ಮುಗಿಬಿಡ್ತಿದ್ರು, ಭಾಳ ಇಷ್ಟ ಆಗ್ತಿತ್ತು ಅವರು ಅಂದರೆ. ತಮ್ಮ ಪ್ರಾಧ್ಯಾಪಕತ್ವವನ್ನು ಯಾವಾಗಲಿಂದಲೇ ಆವಾಗ ಕಳಚಿ ಏರು ಯೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು. ಶಿಕ್ಷಕನೊಬ್ಬನ ಗೌರವವು ಬೋಧನೆಯಿಂದಲೇ ವೃದ್ಧಿಸುತ್ತದೆ. ಜೊತೆಗೆ ವ್ಯಕ್ತಿತ್ವದ ಸೌಜನ್ಯ, ಎಲ್ಲರ ಸ್ನೇಹಶೀಲತೆ, ಎಲ್ಲರ ಗಮನವನ್ನು ಸೆಳೆಯುತ್ತದೆ. ಇಲ್ಲಿ ಒಬ್ಬ ಶಿಕ್ಷಕರಿಗೆ ಇರಬೇಕಾದ ಗುಣಗಳೇನು ಅನ್ನೋದನ್ನು ನಾವು ಶಿಕ್ಷಕರಾಗಿ ಅವರಿಂದ ಕಲಿಯೋದು ಏನಪ್ಪ ಅಂದರೆ, ಅವರು ಭಾಳ ಸರಳವಾಗಿ ಬೋಧನೆ ಮಾಡ್ತಿದ್ರು, ಪ್ರಭುತ್ವವಿತ್ತು ವಿಷಯದ ಮೇಲೆ. ಅದ್ರ ಜೊತೆಗೆ ಯಾವಾಗ ಅಂದರೆ ಅವಾಗ ನಾನು ಮೇಷ್ಟ್ರು ಅಂತ ಗಾಂಭೀರ್ಯದಿಂದ ಮಕ್ಕಳಿಂದ ದೂರ ಇರದೆ, ಗತ್ತು ಗೈರತ್ತು ತೋರಿಸ್ದೆ. ಯಾವಾಗಂದ್ರೆ ಅವಾಗ ಅದನ್ನ ಕಾಳಿಸಿ ಇಟ್ಟಿರ್ತಿದ್ರು. ಇನ್ನು ಯುವಕರನ್ನ ಏರು ಯೌವನದ ಹುಡುಕ ಅನ್ನೋ ರೀತಿ ಅವ್ರು ನಗನಗ್ತಾ, ತಮಾಷೆ ಮಾತಾಡ್ತಾ, ಹಾಸ್ಯ ಚಟಾಕಿಗಳನ್ನು ಆರಿಸ್ತಾ, ಮಕ್ಕಳನ್ನು ನಗಿಸ್ತಾ ಪಾಠವನ್ನು ಮಾಡ್ತಿದ್ರು. ವಿದ್ಯಾರ್ಥಿಗಳಿಗೆ ವಿನೋದಗಳ ಮುಖಾಂತರ, ಹಾಸ್ಯ ವಿನೋದಗಳ ಮುಖಾಂತರ ಪಾಠ ಮಾಡ್ತಿದ್ರು. ಶಿಕ್ಷಕರೊಬ್ಬನ ಗೌರವವು ಬೋಧನೆಯಿಂದಲೇ ವೃದ್ಧಿಸುತ್ತದೆ. ಒಬ್ಬ ಶಿಕ್ಷಕನ ಒಂದು ಗೌರವ ಯಾವಾಗ ಅಂದರೆ ಅವನು ಬೋಧನೆ ಮಾಡೋ ಕ್ರಮದಿಂದ. ಅವ್ನು ಚೆನ್ನಾಗಿ ಪಾಠ ಮಾಡ್ತಾರೆ ಅಂದರೆ ಅವ್ರ ಮೇಲೆ ನಮಗೆ ಗೌರವ ಬರುತ್ತೆ. ಅಂಥ ಮೇಷ್ಟ್ರುಗಳನ್ನ ನಾವು ಗೌರವಿಸ್ತೇವೆ. ಜೊತೆಗೆ ವ್ಯಕ್ತಿತ್ವದ ಸೌಜನ್ಯ, ಅವರ ವ್ಯಕ್ತಿತ್ವ ಇದೆಯಲ್ಲ, ಮೇಷ್ಟ್ರ ವ್ಯಕ್ತಿತ್ವ ಅದು ಸೌಜನ್ಯಪೂರ್ವಕವಾಗಿರಬೇಕು. ವಿದ್ಯಾರ್ಥಿಗಳ ಬದುಕನ್ನು ಕಟ್ಟಿಕೊಡುವಂತಹ, ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ನೀತಿ ರೀತಿ ಆ ಒಂದು ಚಟುವಟಿಕೆಗಳನ್ನು ಕಲಿಸುವಂಥವರಾಗಿರಬೇಕು. ಜೊತೆಗೆ ಸ್ನೇಹಶೀಲತೆ ಇರಬೇಕು. ಭಾಳ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಅಂತಾರಲ್ಲ, ಭಾಳ ಸ್ನೇಹಿತರತ ರೀತಿ ಮಕ್ಕಳ ಜೊತೆಗೆ, ವಿದ್ಯಾರ್ಥಿಗಳ ಜೊತೆಗೆ ಅವರು ಬೆರೆತು ಪಾಠವನ್ನು ಮಾಡ್ತಾಯಿದ್ರು. ಇವೆಲ್ಲವೂ ಕೂಡ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇವರ ಒಂದು ಸೆಳೆತ, ಇವ್ರನ್ನ ಕಂಡ್ರೆ ಅವ್ರ ಜೊತೆ ಮಾತಾಡಬೇಕು, ಅವ್ರ ಪಾಠ ಇನ್ನೂ ಕೇಳಬೇಕು ಅಂತ ಅನಿಸ್ತಾ ಇರ್ತಿತ್ತು. ಅಂಥ ಒಬ್ಬ ಒಳ್ಳೆಯ ಉತ್ತಮ ಬೋಧಕರು ಇವರಾಗಿದ್ದರು. ಆನಂತರ
ಅವರು ಕೋಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡಾಗ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂತಹ ವೈಭವದ ಬೀಳ್ಕೊಡುಗೆ ಯಾವ ಚಕ್ರವರ್ತಿಗೂ ದೊರೆತಿರಲಾರದು. ನೋಡಿ, ಇವರು ಕೋಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ನೇಮಕೊಳ್ತಾರೆ. ಮೈಸೂರು ವಿಶ್ವವಿದ್ಯಾಲಯದ ಇರ್ತಾರ, ಅಲ್ಲಿಂದ ಕೋಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ನೀವು ಬರಬೇಕು, ಪ್ರಾಧ್ಯಾಪಕರಾಗಿ ನಿಮ್ಮನ್ನು ಕಾರ್ಯ ಆಯ್ಕೆ ಮಾಡಿದ್ದೀವಿ ಅಂದ್ಬಿಟ್ಟು ಅಲ್ಲಿ ಕರೆದ್ರು. ಅವಾಗ ಬಂದಾಗ ಅವಕಾಶ ಸಿಕ್ತು. ಅವಾಗ ಮೈಸೂರಿನಾಗ ಅಷ್ಟು ದಿನ ಪಾಠ ಮಾಡಿದ್ರಲ್ಲ ವಿಶ್ವವಿದ್ಯಾಲಯದಾಗ, ಅಲ್ಲಿಂದ ಕೋಲ್ಕತ್ತಾಕ್ಕೆ ಟ್ರೈನ್ ಮುಖಾಂತರ ಹೋಗ್ಬೇಕಾಗಿತ್ತು. ಅವಾಗ ಅಲ್ಲಿನ ವಿದ್ಯಾರ್ಥಿಗಳು ಅಷ್ಟು ದಿನ ಅವ್ರ ಪಾಠವನ್ನು ಕೇಳಿದಂಥ ಎಲ್ಲ ವಿದ್ಯಾರ್ಥಿಗಳು ಅವರನ್ನು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡ್ರು. ಕಲ್ಕತ್ತಾಕ್ಕೆ ಕಳಿಸ್ಬೇಕಾದ್ರೆ ಯಾವ ರೀತಿ ಬೀಳ್ಕೊಟ್ರು ಅನ್ನೋದು ಭಾಳ ಸುಂದರವಾಗಿ, ಯಾವ ಚಕ್ರವರ್ತಿಯೂ ಕೂಡ ಅಷ್ಟು ಹಿಂದೆ ಬೀಳ್ಕೊಟ್ಟಿರಲಿಲ್ಲೇನೋ ಅನ್ನೋ ಹಾಗೆ ಅವರನ್ನು ಅದೇ ರೀತಿ ಬೀಳ್ಕೊಟ್ರು. ಅಂದಿನ ವಾತಾವರಣದಲ್ಲಿದ್ದದ್ದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ. ಅವತ್ತು ಆ ಗುರುಗಳನ್ನ ಆ ಈ ವಿಶ್ವವಿದ್ಯಾಲಯದಿಂದ ಬೀಳ್ಕೊಡ್ಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾವುದಪ್ಪ ಅಂದ್ರೆ ಗುರುಪ್ರೇಮ ಇತ್ತು. ನಮ್ಮ ಗುರುಗಳು ನಮ್ಮ ವಿಶ್ವವಿದ್ಯಾಲಯ ಬಿಟ್ಟು ಹೋಗ್ತಾ ಇದ್ದಾರೆ, ನಾವು ಅವರಿಂದ ಸಾಕಷ್ಟು ಕಲ್ತಿದ್ದೀವಿ ಅನ್ನೋ ಒಂದು ಕೃತಜ್ಞತಾ ಭಾವ ಇತ್ತು. ಹಾಗಾಗಿ ಅವರಲ್ಲಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿತ್ತು. ಅವರ ಹೃದಯದಿಂದ ಸುಮ್ಮನೆ ಕಾಟಾಚಾರಕ್ಕೆ ತೋರಿಕೆಗೋಸ್ಕರ ಅಲ್ಲ, ಹೃದಯದಿಂದ ನಮ್ಮ ಮೇಷ್ಟ್ರು ಹೋಗ್ತಾ ಇದ್ದಾರೆ, ಅವ್ರನ್ನ ಬೀಳ್ಕೊಡ್ಬೇಕು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಭಾಳ ವೈಭವವಾಗಿ ಅವರನ್ನು ಬೀಳ್ಕೊಡ್ತಾ ಇದ್ರು. ವಿದ್ಯಾರ್ಥಿಗಳೆಲ್ಲರಲ್ಲೂ ಭಕ್ತಿ ಪ್ರೇಮದ ಚಿಲುಮೆ ಉಕ್ಕಿ ಬಂತು. ರಾಧಾಕೃಷ್ಣನ್ ಅವರನ್ನು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿಗೆ ಕುದುರೆಯನ್ನು ಕಟ್ಟಲಿಲ್ಲ, ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು. ಸಾರೋಟು ತರಿಸಿದ್ರು, ಕುದುರೆ ಗಾಡಿ ತರಿಸಿದ್ರು. ಆ ಕುದುರೆ ಗಾಡಿಗಳು ಬೇಡ, ಬಿಟ್ಟಾಕ್ರಿ ಅಂತ ಬೀಚ್ ಆ ಕಡೆಗೆ ಕಟ್ಟಿಸಿದ್ರು. ಸಾರೋಟು ತಂದನು, ನೀನು ಕುದುರೆ ಬೇಡಪ್ಪ ತೆಗಿ, ನಾವೇ ಕುದುರೆಗಳು. ನಾವು ನಮ್ಮ ಗುರುಗಳನ್ನ ವಿಶ್ವವಿದ್ಯಾಲಯದಲ್ಲಿ ಬೀಳ್ಕೊಟ್ಟು ಸಭೆ ಸಮಾರಂಭ ಮಾಡಿ ಗೌರವಿಸಿ ಸತ್ಕಾರ ಮಾಡಿ ಆನಂತರ ಅಲ್ಲಿಂದ ರೈಲಿಗೆ ಹತ್ಸ್ಬೇಕಿತ್ತಲ್ಲ, ಅವಾಗ ಅವ್ರ ಕಾಲೇಜಿಂದ ರೈಲ್ವೆ ಸ್ಟೇಷನ್ವರೆಗೂ ಯೂನಿವರ್ಸಿಟಿಯಿಂದ ಹೋಗ್ಬೇಕಾದ್ರೆ ಸಾರೋಟ್ನೆ ಕುದುರಿಸಿದ್ರು. ಕುದುರೆ ಬಿಚ್ಚಿ ಇವರೇ ಕುದುರೆಗಳಾಗಿ ಎಳ್ಕೊಂಡು ಗುರುಗಳನ್ನ ಆ ರಥವನ್ನು ಎಳ್ಕೊಂಡು ಹೋದರು. ಅಲ್ಲೇ ಇತ್ತು ನೋಡ್ರಿ, ಹಿಂದ್ಗಡೆ ಒಂದು ಫೋಟೋ ಇದೆ ನೋಡಿದ್ದೀರಾ, ಥರ ಯಾವ ಥರ ಇದು ನೋಡಿ ನೋಡಿ ತೋರಿಸ್ತಾರೆ ಅಲ್ವಾ. ಸಾರೋಟು ಮುಂದ್ಗಡೆ ಆ ಕುದುರೆಗಳು ಜಾಗದಲ್ಲಿ ಆ ವಿದ್ಯಾರ್ಥಿಗಳಿದ್ದಾರೆ, ಮೇಲೆ ಗುರುಗಳು ಕೂತಿದ್ದಾರೆ, ಅವರ ಹಿರಿಯರಿದ್ದಾರೆ ಒಂದಷ್ಟು ಜನ. ಅವರೆಲ್ಲರೂ ಈ ರೀತಿ ಬೀಳ್ಕೊಡುಗೆಯನ್ನು ಮಾಡಿದರು, ಕರ್ಕೊಂಡು ಹೋದರು. ಹೀಗೆ ಭಾಳ ಗೌರವದಿಂದ ಗುರುಭಕ್ತಿಯಿಂದ ಅವರನ್ನು ಬೀಳ್ಕೊಡ್ತಾರೆ. ಮಹಾರಾಜ ಕಾಲೇಜಿನಿಂದ ರಾಧಾಕೃಷ್ಣನ್ ಅವರನ್ನು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿಗೆ ಕುದುರೆಯನ್ನು ಕಟ್ಟಲಿಲ್ಲ, ಸ್ವತಃ ವಿದ್ಯಾರ್ಥಿಗಳೇ ಎಳೆದು ಒಯ್ದರು ರಥವನ್ನು. ರಾಧಾಕೃಷ್ಣನ್ ಅವರಿಗೆ ಆಗಿ ಕಾದಿರಿಸಿದ್ದ ಕಂಪಾರ್ಟ್ಮೆಂಟನ್ನು ಹೊರಗುದಿಂಬು ಹಾಗೂ ರತ್ನಗಂಬಳಿಯನ್ನು ಹಾಸಿ ಮಲಗುವ ಸೀಟನ್ನು ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು. ಆ ರೈಲು ಬೋಗಿ ಒಳಗೆ ಇವ್ರದ್ದು ಕೂತ್ಕೊಳ್ಳೋ ಆಸನ ಇತ್ತಲ್ಲ, ಅದನ್ನು ಹೆಂಗೆ ಅಲಂಕಾರ ಮಾಡಿದ್ರು ಅಂತ ಕೇಳ್ತಾರೆ ನಿಮಗೆ ಪ್ರಶ್ನೆಯನ್ನು. ಅವಾಗ ಹೇಳಬೇಕು, ಅವರಿಗೋಸ್ಕರ ಕಾದಿರಿಸಿದ್ದ ಕಂಪಾರ್ಟ್ಮೆಂಟ್, ಅವ್ರ ಬೋಗಿ ಒಳಗೆ ಒಂದು ಕಂಪಾರ್ಟ್ಮೆಂಟ್ ಅವರು ನಿಗದಿ ಮಾಡಿತ್ತು, ರಿಸರ್ವೇಷನ್ ಮಾಡಿಸಿದ್ರು. ಅವಾಗ ಅಲ್ಲೊಂದು ಹೊರಗುದಿಂಬಿತ್ತು, ಆ ಕೂತ್ಕೊಳ್ಳೋದಕ್ಕೆ ಒಂದು ವಿಶೇಷವಾಗಿ ಹೊರಗುದಿಂಬಿತ್ತು. ಹಾಗೂ ರತ್ನಗಂಬಳಿಯನ್ನು ಹಾಸಿ ಮಲಗುವ ಸೀಟನ್ನು, ಅವರು ಮಲಗೋ ಸೀಟ್ ಇತ್ತಲ್ಲ ಅಲ್ಲಿ ರತ್ನಗಂಬಳಿಯನ್ನು ಆರಿಸಿದ್ರು. ಜೊತೆಗೆ ಕೆಳಗೆ ಹೂವು ಇತ್ತಲ್ಲ, ಆ ನೆಲ ಇತ್ತಲ್ಲ, ಅದನ್ನೆಲ್ಲನೂ ಕೂಡ ಹೂವಿನ ಸುಪ್ಪತ್ತಿಗೆಯಂತೆ ಅದು ಹೂವುಗಳಿಂದ ತುಂಬಿದ್ರು. ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ, ದೇವಸ್ಥಾನ ಮನೆಯೊಳಗೆ ದೇವ್ರ ಮನೆಯನ್ನು ಹೆಂಗೆ ಅಲಂಕಾರ ಮಾಡ್ತೀವೋ ಆ ರೀತಿ ಸುಂದರವಾಗಿ ಅಲಂಕಾರವನ್ನು ಮಾಡಿದ್ರು. ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಹೇಳಿ, ರಾಧಾಕೃಷ್ಣನ್ ಅವರಿಗೆ, ರಾಧಾಕೃಷ್ಣನ್ ಅವರಿಗೆ ಎಂದು ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮೊಳಗಿತು. ಆ ದಿನ ಭಾವೋದ್ರೇಕದಿಂದ ಅದೆಷ್ಟು ಜನ ಹತ್ತರೋ ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ಅವರ ಕಣ್ಣಿನಲ್ಲೂ ನೀರು ತಂದಿತ್ತು. ಅವರು ಜೈಕಾರ ಹಾಕೊಂಡು ಹೊರಟರು. ರಾಧಾಕೃಷ್ಣನ್ ಅವರಿಗೆ ಜೈ ಅಂದ್ಬಿಟ್ಟು ಕಂಪಾರ್ಟ್ಮೆಂಟ್ ಹತ್ಸೋವರೆಗೂ ಕೂಗ್ಕೊಂಡು ಅವ್ರನ್ನ ಗೌರವದಿಂದ ಕರ್ಕೊಂಡು ಹೋಗಿ ಆ ಸೀಟ್ ಮೇಲೆ ಕೂರಿಸಿ ರೈಲ್ವೆ ಸ್ಟೇಷನ್ಗೆ ಎಲ್ಲಿ ನೋಡಿದ್ರು ಅಲ್ಲಿ ಜನ ಹುಡುಗರು ಎಲ್ಲ ಅಲ್ಲಿ ವಿದ್ಯಾರ್ಥಿಗಳು
ಕಣ್ಣು ತುಂಬ ಅಳ್ತಾ ಇದ್ರು, ದುಃಖ ಅಳ್ತಾ ಇದ್ರು ನಮ್ಮ ಗುರುಗಳು ಬಿಟ್ಟು ಹೋಗ್ತಾರೆ ಅಂತ. ಇದನ್ನೆಲ್ಲ ನೋಡಿ ಭಾವೋದ್ವೇಗಗೊಳಗೋಗಿ ಅವ್ರ ಕಣ್ಣಲ್ಲೂ ನೀರು ಬಂತು. ನನ್ನ ಶಿಷ್ಯರು ಎಷ್ಟು ಚೆನ್ನಾಗಿ ನಮ್ಗೆ ಗೌರವಿಸ್ತಿದ್ದಾರಲ್ಲಪ್ಪ, ಧನ್ಯನಾದೆ ನಾನು ಅಂತೇಳಿ ಅವ್ರ ಕಣ್ಣಲ್ಲೂ ಕೂಡ ನೀರು ಬಂತಂತೆ. ಹೀಗೆ ಆ ಶಿಷ್ಯರು ವಿದ್ಯಾರ್ಥಿಗಳು ಗುರುಗಳನ್ನು ಗೌರವಿಸಿದ ಒಂದು ಘಟನೆಯನ್ನು ಹೇಳ್ತಾರೆ. ಆನಂತರ ಸ್ವಾತಂತ್ರ್ಯ ಪೂರ್ವದಲ್ಲೂ ಸ್ವಾತಂತ್ರ್ಯ ಬಂದ ಆರಂಭದಲ್ಲೂ ಪಾಶ್ಚಿಮಾತ್ಯರು ಭಾರತಕ್ಕೆ ಮನ್ನಣೆ ನೀಡುತ್ತಿರಲಿಲ್ಲ. ಹೇಳಿ, ಮೊದಲು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಆಗಲಿ, ಸ್ವಾತಂತ್ರ್ಯ ಬಂದ ಮೇಲಾಗಲಿ ಅವರು ನಮಗೆ ಮನ್ನಣೆಯನ್ನು ನೀಡ್ತಿದ್ದಿಲ್ಲ. ಯಾರು? ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 1947ರಲ್ಲಿ ಸ್ವಾತಂತ್ರ್ಯ ಬಂತಲ್ವಾ, ಹೋಗ್ತಾನೆ. ಆ ಬಂದ ಆರಂಭದಲ್ಲಿ ಪಾಶ್ಚಿಮಾತ್ಯರು ಭಾರತಕ್ಕೆ ಮನ್ನಣೆ ನೀಡ್ತಾ ಇರಲಿಲ್ಲ. ನಮ್ಮ ಇಂಡಿಯನ್ಸ್ ಅಂತಂದರೆ ಭಾಳ ಕಡೆಗಣಿಸ್ತಾ ಇದೆ. ಯಾಕಂದ್ರೆ ಅಲ್ಲಿವರೆಗೂ ಬ್ರಿಟಿಷರು ಆಳ್ವಿಕೆ ಮಾಡಿದ್ರು 250 ವರ್ಷ. ಅದರಿಂದ ಎಲ್ಲ ಬೇರೆ ಬೇರೆಯವರು ಆಳಿದಾರಲ್ವಾ, ಮೊಘಲರು, ಡಚ್ಚರು, ಫ್ರೆಂಚರು ಅಲ್ವಾ. ಈ ಕದಂಬರ ಎಲ್ಲ ನಮ್ಮ ರಾಜರುಗಳು. ಬೇರೆ ಬೇರೆ ಅನ್ಯ ದೇಶದ ಇವರು ಕೂಡ ಆಳಿದ್ದಾರೆ. ಅದರಲ್ಲಿ ಪೋರ್ಚುಗೀಸರು. ಹಾಗೆ ಇವರು ಬೇರೆ ದೇಶದವ್ರು, ಯುರೋಪಿಯನ್ ಕಂಟ್ರೀಸ್ ಜನ ನಮ್ಮ ಮನ್ನಣೆ ಕೊಡ್ತಿದ್ದಿಲ್ಲ. ಭಾರತದವರಂದರೆ ಇಂಡಿಯನ್ಸ್, ಅರಿವು ಇಂಡಿಯನ್ಸ್ ಸರಿ ಅಸ್ಪೃಶ್ಯರ ಥರ ನೋಡ್ತಾ ಇದ್ರು ನಮ್ಮನ್ನು. ಆದರೆ ಭಾರತದ ವಿಷಯದಲ್ಲಿ ಪಾಶ್ಚಾತ್ಯರಿಗಿದ್ದ ಈ ಕಲ್ಪನೆಯನ್ನು ತೊಡೆದು ಹಾಕಿ ಅದರ ಸ್ಥಾನದಲ್ಲಿ ನ್ಯಾಯಸಮ್ಮತವಾದ ಬೇರೊಂದು ಕಲ್ಪನೆಯನ್ನಿಡುವುದು ಅವಶ್ಯವಾಗಿತ್ತು. ಈ ಒಂದು ಪಾಶ್ಚಾತ್ಯರಲ್ಲಿ ನಮ್ಮ ಭಾರತ ದೇಶದ ಬಗ್ಗೆ, ಇಲ್ಲಿನ ಜನರ ಬಗ್ಗೆ, ಇಲ್ಲಿ ಇದ್ದಂತಹ ಒಂದು ಆಧ್ಯಾತ್ಮಿಕ ಶಕ್ತಿ ಇರ್ಬೋದು, ಶೈಕ್ಷಣಿಕ ಮೌಲ್ಯ ಇರ್ಬೋದು, ಅದು ಅವರಿಗೆ ಗೊತ್ತಿರಲಿಲ್ಲ. ಅದನ್ನೆಲ್ಲನೂ ಅದನ್ನು ನಾವು ಕಲಿಸ್ಬೇಕಾಗಿತ್ತು ಪಾಶ್ಚಾತ್ಯರಿಗೆ. ಆ ಕೆಲಸವನ್ನು ನಮ್ಮ ಯಾರು ಮಾಡ್ತಾರೆ? ರಾಧಾಕೃಷ್ಣನ್ ಅವರು ಮಾಡ್ತಾರೆ. ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಅದ ಒಂದು ಪಾಶ್ಚಾತ್ಯರಿಗಿದ ಕಲ್ಪನೆ ಅವರಿಗೆ ಏನೋ ದಡ್ರು ಇದ್ದಾರೆ ಇವರು ಅನ್ಕೊಂಡಿದ್ರು. ಅದನ್ನು ತೊಡೆದು ಹಾಕುವ ಸ್ಥಾನವನ್ನು ನ್ಯಾಯಸಮ್ಮತವಾದ ಒಂದು ಕಲ್ಪನೆಯನ್ನು ಇಡೋದು ಭಾಳ ಅವಶ್ಯಕತೆಯಾಗಿತ್ತು. ಆ ಕೆಲಸವನ್ನು ಸ್ವಲ್ಪ ಮಟ್ಟಿಗಾದರೂ ರಾಧಾಕೃಷ್ಣನವರು ಮಾಡಿದರು. ತಮ್ಮ ವಿಚಾರ ಶಕ್ತಿಯಿಂದ, ತಮ್ಮ ಒಂದು ಶೈಕ್ಷಣಿಕ ಒಂದು ಮೌಲ್ಯದ ಒಂದು ಗುರುತ್ವವನ್ನು ಪಡೆದಂಥ ಅವರು ಅಲ್ಲಿ ಪಾಶ್ಚಾತ್ಯರಿಗೆ ಭಾರತೀಯರು ಕಮ್ಮಿ ಅಲ್ಲ, ಅವರು ಭಾಳ ಶ್ರೇಷ್ಠವಾಗಿದ್ದಾರೆ ಅನ್ನೋದನ್ನು ಮೂಡಿಸುವಲ್ಲಿ ಒಂದಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ. ಪೂರ್ಣ ಅಲ್ಲದಿದ್ದರೂ ಒಂದಷ್ಟು ಭಾಗ ಮಾಡಿದ್ದಾರೆ. ಅವರ ಬರವಣಿಗೆಯ ಮೂಲಕ ಪಾಶ್ಚಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯ ಆಯಿತು. ಇವರು ಇಂಗ್ಲೀಷ್ನಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಎಂಥದ್ದು, ಇಲ್ಲಿನ ಜನ ಎಂಥವರು, ಇತಿಹಾಸ ಎಂಥದ್ದು, ಹೇಗೆ ಇಲ್ಲಿನ ಜನಗಳು ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಗೌರವಿಸ್ತಾರೆ, ಬೆಲೆ ಕೊಡ್ತಾರೆ, ಅನ್ಯ ಧರ್ಮ, ಅನ್ಯ ಜಾತಿ, ಅನ್ಯ ದೇಶದವರಿಗೆ ಅವಕಾಶ ಮಾಡಿಕೊಡ್ತಾರೆ, ಮುಂತಾದ ವಿಷಯವನ್ನು ಇತಿಹಾಸದಿಂದ, ಪುರಾಣಗಳಿಂದ, ಆ ಒಂದು ಕಥೆಗಳನ್ನು, ಅಲ್ಲಿ ನಡೆದಂಥ ಘಟನೆಗಳನ್ನು ತಮ್ಮ ಲೇಖನಗಳ ಮುಖಾಂತರ ಬರೆದು ಅವರಿಗೆ ಇಲ್ಲಿನ ಮಹತ್ವವನ್ನು ತಿಳಿಸಿದರು. ಅಲ್ಲದೆ ಅವರು ಭಾರತದ ಪ್ರತಿನಿಧಿಯಾಗಿ ಇಂಗ್ಲೆಂಡ್, ಅಮೇರಿಕಾ ಮುಂತಾದ ದೇಶಗಳಿಗೆ ಹೋಗಿ ಭಾಷಣ ಮಾಡಿದಾಗ ಅವರ ವಾಕ್ಯುಕ್ತಿಯು, ತರ್ಕಬದ್ಧವಾದ ವಿಚಾರ ಸರಣಿಯು ಎಲ್ಲರನ್ನು ಬೆರಗುಗೊಳಿಸಿತು. ಅವರ ಭಾಷಣ ಕೇಳಿದ ಎಲ್ಲ ಅಲ್ಲಿನ ಜನ ಮಂತ್ರಮುಗ್ಧರಾಗಿ ಯಾರ ಪ್ರೇರಣೆಯೂ ಇಲ್ಲದೆ ಎದ್ದು ನಿಂತು ಜಯಕಾರ ಮಾಡಿ ಗೌರವ ಸೂಚಿಸಿದರು. ನೋಡಿ, ಸ್ವಾಮಿ ವಿವೇಕಾನಂದರು ಅಮೇರಿಕಾದ ಚಿಕಾಗೋದ ಹೋಗಿ ಭಾಷಣ ಮಾಡಿದಾಗ ಹಂಗೆ ಆಗಿದೆ ಅಲ್ವಾ. ಅದೇ ರೀತಿ ಇವರು ಕೂಡ ಅಲ್ಲಿ ಹೋದಾಗ ಎಷ್ಟೊಂದು ಗೌರವ ಕೊಟ್ಟರು. ಹೇಗಾಯಿತು ಅಂದರೆ, ಭಾರತದ ಪ್ರತಿನಿಧಿಯಾಗಿ ಆ ಒಂದು ದೇಶಕ್ಕೆ, ಇಂಗ್ಲೆಂಡ್ ಮತ್ತು ಅಮೇರಿಕಾ, ಯಾವೆರಡು ದೇಶ? ಇಂಗ್ಲೆಂಡ್ ಮತ್ತು ಅಮೇರಿಕಾ ದೇಶಗಳಿಗೆ, ಅಮೇರಿಕಾ ಮುಂತಾದ ದೇಶಗಳಿಗೆ ಹೋಗಿ ಭಾಷಣ ಮಾಡ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ, ಇಲ್ಲಿನ ಶ್ರೇಷ್ಠತೆ ಬಗ್ಗೆ. ಅವಾಗ ಅವರ ವಾಕ್ಯುಕ್ತಿ ಅಂದರೆ ಮಾತಿನ ಯುಕ್ತಿ, ಜಾಣ್ಮೆ, ಅಷ್ಟು ಚೆಂದಾಗಿ ಅವರು ಮಾತಾಡ್ತಾಯಿದ್ರು. ಅಂಥ ತರ್ಕಬದ್ಧ ವಿಚಾರ ಸರಣಿ, ತರ್ಕಬದ್ಧವಾಗಿ ವಿಷಯವನ್ನು ಮಂಡಿಸ್ತಾ ಇದ್ರು. ನಾವು ಹೇಗೆ ಶ್ರೇಷ್ಠ ಭಾರತೀಯರು, ಭಾರತದ ನೆಲ ಹೇಗೆ ಇತಿಹಾಸ ಮತ್ತು ಚರಿತ್ರೆಯನ್ನು, ಪೌರಾಣಿಕ ಒಂದು ಹಿನ್ನೆಲೆಯನ್ನು ಹೊಂದಿದೆ ಅನ್ನೋದನ್ನು ತರ್ಕಬದ್ಧವಾಗಿ ಅವರು ಮಂಡಿಸ್ತಾ ಇದ್ರು ವಾದವನ್ನು. ಹೀಗಾಗಿ ಅಲ್ಲಿನ ಜನಗಳು ಅವರ ಒಂದು ಮಾತಿನ ವಿಚಾರ ಸರಣಿಗೆ
ಅವರು ಬೆರಗುಗೊಂಡ್ಬಿಟ್ರು. ಅವರ ಭಾಷಣ ಕೇಳಿದ ಅಲ್ಲಿನ ಜನ ಮಂತ್ರಮುಗ್ಧರಾಗಿ, ಯಾರ ಪ್ರೇರಣೆ ಇಲ್ಲದೆ ಭಾಳ ಮಂತ್ರಮುಗ್ಧರಾಗಿಬಿಟ್ರು. ಯಾರೋ ಹೇಳಿ ಎದ್ದೇಳಿ ಚಪ್ಪಾಳೆ ಹೊಡೀರಿ, ಗೌರವ ಕೊಡ್ರಿ ಅಂತ ಹೇಳಲೇ ಇಲ್ಲ. ತಾವೇ ಅವ್ರ ಭಾಷಣ ಮುಗಿದ ತಕ್ಷಣ ಎದ್ದು ನಿಂತು ಜೋರಾಗಿ ಚಪ್ಪಾಳೆಯನ್ನು ಬಾರಿಸಿ ಗೌರವವನ್ನು ಕೊಟ್ಟರು ಅಂತ ಇಲ್ಲಿ ಹೇಳ್ತಾರೆ. ಜೊತೆಗೆ ಜಯಕಾರ ಹಾಕಿ ಗೌರವವನ್ನು ಸೂಚಿಸಿದರು. ಇದು ಅವರ ಒಂದು ವೈಶಿಷ್ಟ್ಯತೆಯನ್ನು ಹೇಳುವಂಥದ್ದು. ನಂತರ ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನು ಅಧ್ಯಯನ ಮಾಡಿದರು. ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಯಿತು. ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿಸಿತು. ನೋಡಿ, ರಾಧಾಕೃಷ್ಣನ್ ಅವರು ಸ್ವಾಮಿ ವಿವೇಕಾನಂದರ ಆದರ್ಶವನ್ನು ಮಾಡಿಕೊಂಡು, ಗುರುಗಳನ್ನು ಮಾಡಿಕೊಂಡು ಕಲಿತರು. ಅದೇ ರೀತಿ ನಾನು ಆಗಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಅವರು ಬೆಳೀತರು. ಆ ನಂತರ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರವನ್ನು, ನಮ್ಮ ಭಾರತದಲ್ಲಿರುವ ಹಿಂದೂ ಧರ್ಮ ಅದರ ತತ್ವಶಾಸ್ತ್ರ, ನಮ್ಮ ಫಿಲಾಸಫಿ ಏನು ಹೇಳುತ್ತೆ ಹಿಂದೂ ಧರ್ಮದ್ದು, ಮತ್ತು ಈ ಒಂದು ಭಾರತದ ಸಾಹಿತ್ಯವನ್ನು, ಅದು ವಿವಿಧ ರಾಜ್ಯ ವಿವಿಧ ಭಾಷೆಗಳಲ್ಲಿ, ಕನ್ನಡ, ಇಂಗ್ಲೀಷ್, ತಮಿಳು, ಹಿಂದಿ, ಆ ಕಡೆ ಮಲಯಾಳಿ, ಮರಾಠಿ, ಈ ಎಲ್ಲ ಭಾಷೆಗಳು, ಭಾರತೀಯ ಭಾಷೆಗಳಲ್ಲೂ ಕೂಡ ಒಂದು ಶ್ರೇಷ್ಠತೆ ಇದೆ, ವೈವಿಧ್ಯತೆ ಇದೆ ಅನ್ನೋದನ್ನು ಅವರು ಭಾರತದ ಸಾಹಿತ್ಯದ ಬಗ್ಗೆ, ಇಲ್ಲಿನ ತತ್ವಶಾಸ್ತ್ರದ ಬಗ್ಗೆ ಅವರು ಆ ಒಂದು ಜನಗಳಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನು ಮೂಡಿಸ್ತಾರೆ. ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವ ಆಯಿತು. ಈ ಒಂದು ನಮ್ಮ ಭಾರತೀಯ ಭಾಷೆಯಲ್ಲಿ, ಸಂಸ್ಕೃತಿಯಲ್ಲಿ ಇದು ವಿಶ್ವದೃಷ್ಟಿಯನ್ನು ಒಳಗೊಂಡಂಥದ್ದು. ವಿಶ್ವದ ಎಲ್ಲ ಜನರು, ಎಲ್ಲ ದೇಶದವರು ಈ ಸಂಸ್ಕೃತಿಯನ್ನು ಒಪ್ಪಬೇಕಾದಂಥದ್ದು. ಎಲ್ಲರಿಗೂ ಆ ಆದರ್ಶಪ್ರಾಯವಾಗಿರುವಂಥ ಮೌಲ್ಯವನ್ನು ಇದು ಹೊಂದಿದೆ ಅಂಥೇಳಿ ಆ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಯಿತು. ನಾವು ತಾತ್ವಿಕವಾಗಿ ಯೋಚನೆ ಮಾಡಿದಾಗ ಭಾರತೀಯರು ಯಾರೂ ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋದು ಅಲ್ಲಿನ ಇಂಗ್ಲೆಂಡ್ ಜನಕ್ಕೆ ಮತ್ತು ಬೇರೆ ಬೇರೆ ದೇಶದ ಜನಗಳಿಗೆ ಮನವರಿಕೆ ಆಯಿತು. ಆ ಕೆಲಸವನ್ನು ಇವರು ಮಾಡಿದರು. ಆ ಹಿಂದೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿಸಿತು. ಸ್ವಾಮಿ ವಿವೇಕಾನಂದರು ಹೇಗೆ ಹಿಂದೂ ಧರ್ಮದ ಬಗ್ಗೆ ಅಲ್ಲಿ ಹೋಗಿ ಚಿಕಾಗೋ ಭಾಷಣ ಮಾಡಿದ್ದೆ, ಇಡೀ ವಿಶ್ವನೇ ಬೆರಗಾಗಿ ನಮ್ಮನ್ನು ಅಪ್ಕೊಳ್ಳೋಕೆ ಶುರು ಆಯಿತು, ಹಾಗೆ ಇವ್ರಿಗೆ ಅವರ ಜೀವನದ ಒಂದು ಇದು ಆಕರ್ಷಣೆ ಆಗಿತ್ತು. ಅದೇ ರೀತಿ ಇವರು ಕೂಡ ನಡೆದರು. ಅವರು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವೆಂದು, ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು, ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದು ಆಗಿದೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಕಲ್ಪನೆಗಳಾಗಿಲ್ಲ. ಜೀವನದ ನಾಡಿ ಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ ಎಂದು ಸರಳವಾಗಿ ಹೇಳಿದರು. ಅಲ್ಲಿ ಹೋಗಿ ಏನಪ್ಪ ಹೇಳಿದರು ನಮ್ಮ ಭಾರತ ಧರ್ಮದ ಬಗ್ಗೆ ಅಂತಂದರೆ ಹೇಳ್ತಾರೆ, ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗ. ವೈಚಾರಿಕವಾಗಿ ಜೀವನ ಮಾಡೋದು ಹೇಗೆ ಅನ್ನೋದನ್ನು ಹಿಂದೂ ಧರ್ಮದಲ್ಲಿ ವಿವರಿಸಲಾಗಿದೆ. ಹಾಗೆಯೇ ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದಾಗಿದೆ. ಇಂಟರ್ನಲ್ ಪರ್ಸನಾಲಿಟಿ, ಮನುಷ್ಯನ ಮನಸ್ಸು ಹೇಗೆ, ಹೇಗೆ ಮನಸ್ಸು ಇರಬೇಕು, ಹೇಗೆ ಅವನ ಹೃದಯ ಇರಬೇಕು, ಹೇಗೆ ಜೀವನ ಸಾಗಿಸ್ಬೇಕು ಅನ್ನೋದನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಇದೆ ಅನ್ನೋದನ್ನು ಹೇಳ್ಕೊಟ್ರು. ಮಾನವನ ಆಂತರಿಕ ಜೀವನದ ಪ್ರಾಮುಖ್ಯತೆ, ನಮ್ಮ ಮನಸ್ಸು ಹೃದಯ ಸ್ವಚ್ಛತೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹಿಂದೂ ಧರ್ಮ ಬೋಧನೆ ಮಾಡುತ್ತೆ ಅಂತ ಹೇಳಿದರು. ಹಿಂದೂ ಧರ್ಮ ಆಗಲಿ ವೇದಾಂತವಾಗಲಿ ಅಸತ್ಯ ಹೇಳೋದೇ ಇಲ್ಲ. ಇಲ್ಲಿ ಅಸತ್ಯ ಅನ್ನೋದು ಇಲ್ಲ, ಸತ್ಯವಾದ ಮಾತುಗಳನ್ನು ಹೇಳ್ತಾರೆ. ಸತ್ಯಂ ಶಿವಂ ನಮ್ಮ ಭಾರತೀಯ ಧರ್ಮದ ಒಂದು ಸಾರ ಅದು. ಹಾಗಾಗಿ ಇಲ್ಲಿ ನಾವು ಸುಳ್ಳು ಹೇಳೋದಿಲ್ಲ, ಅದು ಭಾಳ ಸತ್ಯಪೂರ್ಣವಾಗಿರುತ್ತೆ. ವೇದಾಂತ ಆಗಲಿ ಹಿಂದೂ ಧರ್ಮ ಆಗಲಿ ಹೀಗೆ ಸತ್ಯವನ್ನು ಹೇಳುತ್ತೆ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ನಿಗೂಢ ಪರಿಕಲ್ಪನೆಗಳಾಗಿಲ್ಲ. ವಿಚಿತ್ರವಾದಂತಹ ನಿಗೂಢವಾದಂತಹ ಇದನ್ನು ಹೊಂದಿಲ್ಲ. ಎಲ್ಲದೂ ಕಣ್ಣಿಗೆ ಕಾಣುವಂಥದ್ದೇ, ಕಂಡಿರುವಂಥದ್ದೇ. ಇತಿಹಾಸದ ದಿನಗಳಿಗೆ ಹೋದರೆ, ಪೌರಾಣಿಕ ಕಾಲದ ಇತಿಹಾಸಗಳಿಗೆ ಹೋದರೆ ಅಲ್ಲೆಲ್ಲ ಕೂಡ ಏನು ಎಲ್ಲ ಎದ್ದು ಕಾಣುವ ಹಾಗೆ ಇಲ್ಲಿನ ಭೌಗೋಳಿಕವಾಗಿ ಆ ಜನರ ಒಂದು ಬದುಕಾಗಲಿ ಎಲ್ಲದೂ ಟ್ರಾನ್ಸ್ಪರೆನ್ಸಿಯಾಗಿರೋದು, ಎಲ್ಲರಿಗೂ ಕಾಣುವ ಹಾಗೆ ಬದುಕಿದ್ರು ಜನ.
ಇಲ್ಲಿನ ನಾಡಿ ಮಿಡಿತ, ಜೀವನದ ನಾಡಿ ಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ. ನಮ್ಮ ಹಿಂದೂ ಧರ್ಮ ಹೇಗಿದೆಯಪ್ಪ ಅಂತಂದರೆ ನಾಡಿ ಮಿಡಿತ, ಪ್ರತಿಯೊಬ್ಬರ ನಾಡಿ ಮಿಡಿತ ಅಂದರೆ ಹಿಂಗೆ ಹಿಡ್ಕೊಂಡು ನೋಡೋ ನಾಡಿ ಮಿಡಿತ ಅಂತಲ್ಲ, ಯಾರನ್ನು ನೋಡಿದ್ರೂ ಕೂಡ ಅವರಲ್ಲಿ ಹಿಂದೂ ಧರ್ಮ, ಅವನು ಬಡವಾಗಿರಲಿ ಶ್ರೀಮಂತ ಆಗಿರಲಿ, ಇಡೀ ಭಾರತದ ಯಾವುದೇ ರಾಜ್ಯ ಭಾಷೆ ಜನ ಆಗಿರಲಿ, ಅವರೆಲ್ಲ ಭಾರತೀಯರು. ಭಾರತೀಯಲ್ಲಿ ಇರುವಂಥ ಒಂದು ಒಳ್ಳೆಯ ಉತ್ತಮವಾದ ಗುಣಗಳು ಇಡೀ ಭಾರತದ ತುಂಬ ಇರುವ ಎಲ್ಲರಲ್ಲೂ ಕಾಣ್ತಾ ಇದ್ವಿ. ಹಾಗಾಗಿ ಸೂಕ್ಷ್ಮ ಮಂತಿನ ಚಿಂತನೆಗಳಿದ್ದವು. ಸೂಕ್ಷ್ಮವಾಗಿ ಯೋಚನೆ ಮಾಡುವ ಬುದ್ಧಿ ನಮ್ಮ ಭಾರತೀಯರಿಗಿದೆ, ಚಿಂತನೆ ಮಾಡುವ ಬುದ್ಧಿ ನಮ್ಮ ಭಾರತೀಯರಿಗಿದೆ ಅಂಥ ವಿಷಯವನ್ನು ಸರಳವಾಗಿ ಜನಗೆ, ಪಾಶ್ಚಾತ್ಯ ಜನರಿಗೆ ಇವರು ಮುಟ್ಟಿಸಿದರು ಭಾಷಣಗಳ ಮುಖಾಂತರ. ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು ಯಾರು? ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಣದ ಮಹತ್ವ, ಯಾರಿಗೆ ಶಿಕ್ಷಣ ಕೊಟ್ಟರೆ ಮಕ್ಕಳಿಗೆ ಅಲ್ವಾ, ಯಾರಿಗೆ ಆಗಲಿ ಶಿಕ್ಷಣ ಪಡೆದ್ರೆ ಮಾತ್ರ ಅವರು ಉತ್ತಮರಾಗಲಿಕ್ಕೆ ಸಾಧ್ಯ ಅಂತ ಅದ್ರ ಮನವರಿಕೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಇವರು ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು. ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗವಾಗಿದೆ ಎಂದರು. ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ತಮ್ಮ ನಿಲುವನ್ನು ಅಭಿವ್ಯಕ್ತಿಸಿದರು. ನೋಡಿ, ಇವೆರಡು ಭಾಳ ಮುಖ್ಯವಾದ ಅವರ ಹೇಳಿಕೆಗಳು. ಏನು ಶಿಕ್ಷಣದ ಬಗ್ಗೆ ಹೇಳ್ತಾರೆ? ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ಶಿಕ್ಷಣ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಅವಿಭಾಜ್ಯ ಅಂಗ. ಬದುಕಿದೆಯಾ, ಉಸಿರಾಡ್ತೀಯಾ, ತಿಂತೀಯಾ, ಬದುಕ್ತೀಯಾ, ನಿದ್ದೆ ಮಾಡ್ತೀಯಾ ಅಂದರೆ ನಿನಗೆ ಶಿಕ್ಷಣ ಬೇಕು. ಶಿಕ್ಷಣ ಅನ್ನೋದು ಭಾಳ ಅವಶ್ಯಕತೆ. ಇಲ್ಲ ಅಂದರೆ ಒಂದು ಅಂಗ ಇಲ್ಲ ಅಂತ, ಅಂಗಹೀನ. ಅವನು ಓದೋಕ್ಕೆ, ಬರೆಯೋಕ್ಕೆ, ಆ ಓದು ಬರಹದ ಮೂಲಕ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಬರಬೇಕು. ಅಂಥ ವ್ಯಕ್ತಿ ಮನುಷ್ಯ ನಿಜವಾದ. ಇಲ್ಲ ಅಂದರೆ ಸಾಕ್ಷಾತ್ ಮೃಗ. ದಡ್ರ ತಗೊಂಡು ಏನು ಮಾಡೋದು? ಅವ್ರಿಗೆ ಏನು ಗೊತ್ತಾಗಲ್ಲ, ಉಣ್ಣೋದು ಮಲಗೋದು ಹೇಳೋದು ಅಷ್ಟೇ. ಆದರೆ ಶಿಕ್ಷಣ ಪಡೆದಾಗ ಅವನು ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ವಿದ್ಯೆ ಬೇಕು, ಶಿಕ್ಷಣ ಬೇಕು ಅಂತ ಅವ್ರು ಹೇಳಿದರು. ಅದು ಮಾನವನನ್ನು ಪರಿಪೂರ್ಣತೆಯತ್ತ ಕೊಂಡೊಯ್ಯುತ್ತೆ, ಸುಸಂಸ್ಕೃತಿಯತ್ತ ತಗೊಂಡೋಗುತ್ತೆ. ಮಾನವನನ್ನು ಪರಿಪೂರ್ಣತೆ ಮತ್ತು ಸುಸಂಸ್ಕೃತಿಯತ್ತ ಒಯ್ದುವ ಸಾಧನ ಶಿಕ್ಷಣ. ಒಬ್ಬ ಸುಸಂಸ್ಕೃತ ಆಗಬೇಕು ಒಬ್ಬ ಹುಡುಗ, ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಮಾನವ ಪರಿಪೂರ್ಣತೆಯನ್ನು ಹೊಂದಬೇಕು ಅಂದರೆ ಅವನು ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣದ ಮುಖಾಂತರವೇ ಅವನು ತನ್ನ ಜೀವನದ ಔನ್ನತ್ಯವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿದರು. ಹಾಗೆಯೇ ಅವರು ಕೆನಡಾ ದೇಶಕ್ಕೆ ಹೋದಾಗ ಅಲ್ಲಿ ರೇಡಿಯೋದವರು ಅವ್ರನ್ನ ಸಂದರ್ಶನ ಮಾಡ್ತಾರೆ. ಆ ರೇಡಿಯೋ ಸಂದರ್ಶನ, ಆ ಭಾಷಣದಲ್ಲಿ ಅವರು ಹೇಳ್ತಾರೆ, ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ತಮ್ಮ ನಿಲುವನ್ನು ಅಭಿವ್ಯಕ್ತಿಸಿದರು. ಏನಂತ ಹೇಳಿದರು? ಮಾನವತೆಯೇ ಇಡೀ ವಿಶ್ವ ಅನುಸರಿಸಬೇಕಾದ್ದು. ಬರೀ ನಮ್ಮ ದೇಶ ಅಲ್ಲ, ಇಡೀ ಭೂಮಂಡಲದಲ್ಲಿ ಇರುವ ಎಲ್ಲ ದೇಶಗಳು ಅನುಸರಿಸಬೇಕಾದ ಮಾನದಂಡ ಏನಂದರೆ ಮಾನವತೆ, ಮನುಷ್ಯತ್ವ. ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯ ಕೊಲ್ಲೋದಲ್ಲ, ಗೌರವಿಸಬೇಕಾದಂಥದ್ದು ಅಂತೇಳಿ ಈ ಯುದ್ಧ ನೀತಿಯನ್ನು ವಿರೋಧಿಸುವಂತಹ ಮಾನವೀಯತೆಯನ್ನು ಬೆಳೆಸುವ ಒಂದು ಕೆಲಸವನ್ನು ಅವರು ಮಾಡಿದರು. ಹಾಗಾಗಿ ಯಾವುದೊಂದು ಹೇಳಿಕೆ, ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಎಲ್ಲರೂ ಅದು ಇದನ್ನು ಸುಮಾರು 150 ದೇಶಗಳು ಏನಿದ್ದಾವೆ, ಆ ಎಲ್ಲ ಜನಗಳು ಪರಸ್ಪರ ಯುದ್ಧ ಮಾಡೋದಾಗಲಿ, ಒಬ್ಬರ ಮೇಲೆ ಶತ್ರುತ್ವ ದ್ವೇಷ ಕಟ್ಕೊಂಡು ತಾವು ಹಾಳಾಗಿ ಅವ್ರನ್ನೂ ಹಾಳು ಮಾಡೋದಲ್ಲ. ಮಾನವೀಯತೆಯಿಂದ ನಾವು ಎಲ್ಲ ದಯೆಯಿಂದ ಇನ್ನೊಬ್ಬರನ್ನು ಪ್ರೀತಿಸುವ ಮುಖಾಂತರ, ಗೌರವಿಸುವ ಮೂಲಕ ಇಡೀ ವಿಶ್ವದ ಜನತೆ ನಾವೆಲ್ಲ ಒಂದು, ಮಾನವ ಕುಲಂ ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ಮನುಷ್ಯರೆಲ್ಲ ಒಂದೇ ಕುಲ, ಯಾವುದೇ ದೇಶದಲ್ಲಿ ಅಂಥ ಭಾವನೆ ಬರಬೇಕು ಅನ್ನೋ ಒಂದು ಅಪರೂಪದ ಮಾತನ್ನು ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಆ ಭಾಷಣದಲ್ಲಿ ಕೆನಡಾ ರೇಡಿಯೋದಲ್ಲಿ ಹೇಳ್ತಾರೆ. ಅದನ್ನು ಕೇಳಿ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಹೌದಲ್ಲ, ಹಂಗಾದ್ರೆ ಕನ್ನಡದವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಇಂಡಿಯರ್ ಬೇರೆ ಅಲ್ಲ, ಅಮೇರಿಕಾ ಬೇರೆ ಅಲ್ಲ, ನಾವೆಲ್ಲ ಒಂದೇ ಹಂಗಾದ್ರೆ ಅನ್ನೋ ಭಾವನೆಯನ್ನು ಯೋಚನೆ ಮಾಡೋಕ್ಕೆ ಹಚ್ಚಿದ್ರು ಅವರು. ಸರಿಯಾಗಿ ಕೂತ್ಕೋ, ಈ ಕಡೆ ನಿದ್ದೆ ಬರ್ತಾ ಇದೆಯಾ? ಬೇಡ, ನಿದ್ದೆ ಮುಂದೆ ಕೂತ್ಕೋ. ಕಣ್ಣು ಮುಚ್ಚಿ ಬಾಯಿ ತೆಗಿತಿದ್ಯಲ್ಲಮ್ಮ ನೀನು. ಹಾಂ, ಒದ್ಬಿಡ್ತೀನಿ ಬಂದು, ಇಲ್ಲ ಅಂದರೆ ಸರಿ. ರಾಧಾಕೃಷ್ಣನ್ ಅವರ ಬಹುಮುಖ ಪ್ರತಿಭೆಯನ್ನು ಹತ್ತಿರದಿಂದ ಬಲ್ಲವರಾಗಿದ್ದ ನೆಹರು ಯಾರು? ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಅವರು
ಭಾಳ ಹತ್ತಿರದಿಂದ ಬಲ್ಲವರು ರಾಧಾಕೃಷ್ಣನ್ ಅವರನ್ನು. ಅವರು ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಿಸಿದರು. ಪ್ರಧಾನಮಂತ್ರಿಯವರು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನು ಯಾವ ರಾಯಭಾರಿ? ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯನ್ನಾಗಿ ಮಾಡಿದರು. ಆಮೇಲೆ ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವರ ಸ್ನೇಹ ಸೌಹಾರ್ದಗಳ ಭೇಟಿ ಫಲಪ್ರದವಾಗಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿಸಿತು. ಅವರು ಬೇರೆ ಬೇರೆ ದೇಶಕ್ಕೆ ಹೋಗಿ ಸುಮ್ಮನೆ ನೋಡಿ ಪಿಕ್ನಿಕ್ ಹೋಗ್ತಿರ್ಲಿಲ್ಲ, ಟೂರ್ ಹೋಗ್ತಾ ಇರಲಿಲ್ಲ. ಅಲ್ಲಿ ಹೋಗಿ ಎರಡೂ ದೇಶಗಳ ರಾಯಭಾರಿಯಾಗಿ ಹೋಗ್ತಿದ್ರಲ್ಲ ಮಧ್ಯ, ಹೋಗಿಬಿಟ್ಟು ನಡುವೆ ಸಂಬಂಧಗಳು ಉತ್ತಮ ಆಗುವಾಗೆ ಮಾಡ್ತಾಯಿದ್ರು. ಹಾಗೆಯೇ ರಷ್ಯಾಕ್ಕೆ ಹೋದಾಗ ಅಲ್ಲಿ ಸ್ಟಾಲಿನ್ ಇದ್ದ. ಅವನಿಗೆ ಮನ ಪರಿವರ್ತನೆ ಮಾಡೋ ಮುಖಾಂತರ ರಷ್ಯಾ ಮತ್ತು ಭಾರತ ಸ್ನೇಹ ಸಂಬಂಧಗಳು ಒಳ್ಳೆಯ ರೀತಿ ವೃದ್ಧಿಸುವಂತೆ ಮಾಡಿದರು. ಇದರಿಂದ ಸಂತಸಗೊಂಡ ನೆಹರು ಅವರು ರಾಧಾಕೃಷ್ಣನ್ ಅವರನ್ನು ಮೆಚ್ಚಿ ಪ್ರಶಂಸಿಸಿದರು. ಖುಷಿಯಾಯಿತು. ಸ್ಟಾಲಿನ್ ಒಬ್ಬ ರಷ್ಯಾದ ಅಧ್ಯಕ್ಷನನ್ನು ಮನವೊಲಿಸಿಬಿಟ್ಟು ಅವನ ಜೊತೆಗೆ ನಮ್ಮ ದೇಶದವರಿಗೆ ಚೆನ್ನಾಗಿ ಒಳ್ಳೆಯ ಅಭಿಪ್ರಾಯವನ್ನು ಮೂಡುವಂಗೆ ಮಾಡಿಬಿಟ್ರಲ್ಲ, ಅದಕ್ಕೆ ಬಹಳ ಖುಷಿಯಾಯಿತು. ಯಾರಿಗೆ? ನಮ್ಮ ದೇಶದ ಪ್ರಧಾನಿ ಯಾರು? ನೆಹರು ಅವರಿಗೆ. ಅನಂತರ ಇವರನ್ನು ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡಲಾಯಿತು. ಇದನ್ನೆಲ್ಲ ಮನಗಂಡು ಅವ್ರನ್ನ ಭಾರತದ ಉಪರಾಷ್ಟ್ರಪತಿ ಅಂತ ಹೇಳಿ ನಾಮಕರಣ ಮಾಡಿದರು. 2 ಬಾರಿ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಕ್ಕೆ ಅನುಪಮ ಸೇವೆಯನ್ನು ಸಲ್ಲಿಸಿದರು. 5 ವರ್ಷಕ್ಕೊಮ್ಮೆ ಆಗುತ್ತೆ. 2 ಬಾರಿ ಸುಮಾರು 10 ವರ್ಷ ಉಪರಾಷ್ಟ್ರಪತಿಗಳಾಗಿ ನಮ್ಮ ದೇಶದ ಉಪರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಈ ಅವಧಿಯಲ್ಲಿ ಹಲವಾರು ರಾಷ್ಟ್ರಗಳಿಗೆ ಭೇಟಿ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಹಾರ್ದವನ್ನು ಕಾಪಾಡುವಲ್ಲಿ ಯಶಸ್ವಿಯಾದರು. ಈಗೇನು ರಾಷ್ಟ್ರಪತಿ ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಆ ವಿಶ್ವ ಮಟ್ಟದಲ್ಲಿ ಶಾಂತಿ ಸೌಹಾರ್ದವನ್ನು ಕಾಪಾಡೋದಕ್ಕೆ ಯಶಸ್ವಿಯಾದರು. ಯುದ್ಧ ಮಾಡೋದನ್ನು ಬಿಡಿಸಿ, ಯುದ್ಧ ಮಾಡೋದು ಬೇಡ, ನಾವು ಮನುಷ್ಯರು ನೀವು ಮನುಷ್ಯರು, ಭೂಮಿ ಮೇಲೆ ಇದ್ದೇವೆ ಅಂದರೆ ನಾವೆಲ್ಲ ಒಂದಾಗಿ ನಗ್ನಗ್ತಾ ಇರಬೇಕು ಅನ್ನೋದನ್ನು ಹೇಳಿದ್ರು. ಹಾಗಾಗಿ ಆ ಒಂದು ಶಾಂತಿಯನ್ನು ಅವರು ಸ್ಥಾಪನೆ ಮಾಡಿದರು. ಇವರ ಪ್ರವಾಸದ ಉದ್ದೇಶ ಭಾರತೀಯ ಜೀವನ, ಸಂಸ್ಕೃತಿ, ಚಿಂತನೆ ಮತ್ತು ಮಾನವ ಧರ್ಮವನ್ನು ಪ್ರಚಾರ ಮಾಡುವುದಾದ್ದರಿಂದ ವಿಶ್ವದ ಬುದ್ಧಿವಂತರ ಮೆಚ್ಚುಗೆ ಗಳಿಸಿದರು. ವಿಶ್ವದ ಬುದ್ಧಿವಂತರು, ಆಯಾ ದೇಶದ ಬುದ್ಧಿವಂತರು, ಪಂಡಿತರು, ಮಹಾನ್ ವ್ಯಕ್ತಿಗಳು ಸೇರ್ತಿದ್ರು ಸಭೆ. ಅಲ್ಲಿ ನಮ್ಮ ಭಾರತೀಯ ಒಂದು ಪ್ರತಿನಿಧಿಯಾಗಿ ಇವರು ಹೋಗಿ ಭಾಷಣ ಮಾಡಿದಾಗ, ನಮ್ಮ ದೇಶದ ಬಗ್ಗೆ ಆ ವಿಚಾರವನ್ನು ಮಂಡಿಸಿದಾಗ ಅವರೆಲ್ಲ ನಮ್ಮ ಭಾರತೀಯ ಇಷ್ಟೊಂದು ಸುಸಂಸ್ಕೃತವಾದ ನಮ್ಮ ಅಂತಂದು ಆ ಪ್ರವಾಸದ ಉದ್ದೇಶ ಇಟ್ಕೊಂಡು ಜೀವನ, ನಮ್ಮ ದೇಶದ ಜನರ ಜೀವನ, ಇಲ್ಲಿನ ಸಂಸ್ಕೃತಿ ಮತ್ತು ನಾವು ಯೋಚನೆ ಮಾಡುವಂತಹ ಚಿಂತನೆಗಳು ಮತ್ತು ಮಾನವ ಧರ್ಮವನ್ನು ಪ್ರಚಾರ ಮಾಡುವುದು ಇವರ ಉದ್ದೇಶ ಆಗಿತ್ತು. ಇದು ಮುಖಾಂತರ ಅವರು ವಿಶ್ವದ ಬುದ್ಧಿವಂತರ ಮೆಚ್ಚುಗೆಯನ್ನು ಗಳಿಸಿದರು. ವಿಶ್ವದೆಲ್ಲೆಡೆಗಳಿಂದ ಶ್ಲಾಘಿಸಲ್ಪಟ್ಟ ಇವರನ್ನು ಪದವಿ ಹಾಗೂ ಹುದ್ದೆ ಅನಾಯಾಸವಾಗಿ ಹಂತ ಹಂತವಾಗಿ ಅರಸಿ ಬಂದವು. ಎಲ್ಲ ವಿಶ್ವದ ಯಾವುದೇ ದೇಶಕ್ಕೆ ಹೋಗಿ ಇವ್ರನ್ನ ಶ್ಲಾಘಿಸ್ತಿದ್ರು, ಹೊಗಳ್ತಾ ಇದ್ರು. ಎಂಥ ಬುದ್ಧಿವಂತರಿದ್ದಾರೆ, ಎಂಥ ಒಳ್ಳೆ ಮಾತು ಹೇಳಿದರು, ನಮಗೆ ಇಷ್ಟೊಂದು ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಟ್ರು ಅವರು ಅಂದ್ಬಿಟ್ಟು ಅವ್ರನ್ನ ಹೊಗಳಿ ಗೌರವಿಸಿ ಕಳಿಸ್ತಾ ಇದ್ರು ಬೇರೆ ಬೇರೆ ದೇಶಕ್ಕೆ ಹೋದಾಗೆಲ್ಲ. ಆವಾಗ ಅನೇಕ ಪದವಿಗಳು ಅನಾಯಾಸವಾಗಿ ಅವರಿಗೆ ಬಂದವು, ಹುದ್ದೆಗಳು ಬಂದವು, ಅನೇಕ ಪ್ರಶಸ್ತಿ ಪದವಿಗಳು ಅವರಿಗೆ ಬಂದವು, ಹಂತ ಹಂತವಾಗಿ ಅವರಿಗೆ ಅರಸಿ ಬಂದವು. ಉಪರಾಷ್ಟ್ರಪತಿಯ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಅನಂತರ ರಾಷ್ಟ್ರಪತಿ ಸ್ಥಾನಕ್ಕೆ ಸರ್ವಾನುಮತದಿಂದ ನಾಮಕರಣ ಮಾಡಲಾಯಿತು. ಅವರಿಗೆ ನೋಡಿ, ಉಪರಾಷ್ಟ್ರಪತಿಯಾಗಿ 2 ಸಾರಿ ಕೆಲಸ ಮಾಡಿದರು, ಸೇವೆ ಸಲ್ಲಿಸಿದರು. ಹಾಗೆ ಅವರು ಎಲ್ಲ ಇಡೀ ಸಂಸತ್ತಿನ ಜನ ಇವರೇ ನಮಗೆ ರಾಷ್ಟ್ರಪತಿ ಆಗಬೇಕು ಅಂತ ಹೇಳ್ಬಿಟ್ಟು ಅವರನ್ನು ಆಯ್ಕೆಯನ್ನು ಮಾಡಿದರು. ಅವರಿಗೆ ಬರುತ್ತಿದ್ದ 10,000 ರೂಪಾಯಿಗಳ ವೇತನದಲ್ಲಿ 2,500 ರೂಪಾಯಿಗಳನ್ನು ಮಾತ್ರ ಪಡೆದರು. ಉಳಿದ ಹಣವನ್ನು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ವಂತಿಕೆಯಾಗಿ ನೀಡುತ್ತಾ ಇದ್ದರು. ಅವರಿಗೆ 10,000 ರೂಪಾಯಿ ಗೌರವ ಧನ, ತಿಂಗಳಿಗೆ ಸಂಬಳ ಅಂತೀವಲ್ಲಪ್ಪ ವೇತನ, ಆ ರೀತಿ ಗೌರವ ಧನ 10,000 ನಿಗದಿ ಇತ್ತು. ಅದರಾಗೆ ಅವರು 2,500 ರೂಪಾಯಿ ಮಾತ್ರ ಬಳಸ್ಕೊಳ್ತಾ ಇದ್ರು. ಉಳಿದಂಥ ಎಷ್ಟು ಸಾವಿರ? 7,500 ರೂಪಾಯಿಗಳನ್ನು ವಾಪಸ್ಸು ಪ್ರಧಾನಮಂತ್ರಿಗಳ ನಿಧಿಗೆ ಸರ್ಕಾರಕ್ಕೆ ಕೊಡ್ತಿದ್ರು. ಇದನ್ನು ಅಭಿವೃದ್ಧಿ ಮಾಡೋದಕ್ಕೆ ಬಳಸ್ಕೊಳ್ಳಿ ಅಂತೇಳಿ. ಇವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು. ನೋಡಿ, ಹೀಗೆ ಅನೇಕ ಬಾರಿ ವಿದೇಶಗಳನ್ನು ಸುತ್ತಿ 2 ಬಾರಿ ಉಪರಾಷ್ಟ್ರಪತಿಯಾಗಿ 1 ಸಾರಿ ರಾಷ್ಟ್ರಪತಿಯಾಗಿ ಎಲ್ಲ ದೇಶದ ಜನರ ಒಂದು ಗೌರವವನ್ನು ಅವರು ಪಡೆದ ಕಾರಣ
ಅವರಿಗೆ ಭಾರತ ರತ್ನ ಅಂತ ಹೇಳಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾರೆ. ಆನಂತರ ಇದು ನೋಡಿ ಇನ್ಯಾವ್ಯಾವ ಪ್ರಶಸ್ತಿಗಳು ಬರ್ತಾವೆ ಅವರಿಗೆ. ಬ್ರಸೆಲ್ಸ್ನ ಫ್ರೀ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಯಿತು. ಬ್ರಸೆಲ್ಸ್ನ ಫ್ರೀ ಅನ್ನೋ ವಿಶ್ವವಿದ್ಯಾಲಯ ಅಲ್ಲಿ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ಕೊಡುತ್ತೆ. ಆನಂತರ ಭಾರತೀಯ ವಿದ್ಯಾಭವನದ ಬ್ರಹ್ಮವಿದ್ಯಾ ಭಾಸ್ಕರ ಬಿರುದಿಗೂ ಕೂಡ ಇವರು ಪಾತ್ರರಾದರು. ಭಾರತೀಯ ವಿದ್ಯಾಭವನ ಏನಿದೆ ಡೆಲ್ಲಿ, ಅಲ್ಲಿ ಇವರಿಗೆ ಬ್ರಹ್ಮವಿದ್ಯಾ ಭಾಸ್ಕರ ಅಂತ ಬಿರುದು. ಯಾವ ಪುರಸ್ಕಾರ ಇದು? ಬಿರುದು ಬ್ರಹ್ಮವಿದ್ಯೆ. ಬ್ರಹ್ಮನಿಗೆ ಎಲ್ಲ ವಿದ್ಯೆ ಗೊತ್ತಲ್ವಾ? ಪ್ರತಿಯೊಂದು ವಿದ್ಯೆ ಬ್ರಹ್ಮ ಬಲ್ಲ ಅಂತ, ಸೃಷ್ಟಿಕರ್ತ ಅವನೇ ಅಲ್ವಾ? ಹಂಗೆ ಶಿಕ್ಷಕರು ಕೂಡ ಬ್ರಹ್ಮ ಇದ್ದ ಹಾಗೆ ಅವರು ಎಲ್ಲ ಗೌರವ ವಿದ್ಯೆಯನ್ನು ಪಡೆದಂಥವರು. ವಿದ್ಯಾ ಭಾಸ್ಕರ ಅಂದರೆ ಸೂರ್ಯ ಇದ್ದಂಗೆ, ರವಿ ಇದ್ದಂಗೆ ಅಂದ್ಬಿಟ್ಟು ಅವರಿಗೆ ಈ ಬಿರುದನ್ನು ಕೊಡ್ತಾರೆ. ಹೀಗೆ ಇವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿಗಳು ದೊರಕಿದವು. ಭಾರತ ಸರ್ಕಾರ ಸೆಪ್ಟೆಂಬರ್ 5ರಂದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು 1962ರಿಂದ ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಘೋಷಿಸಿ ಪ್ರತಿ ವರ್ಷವೂ ಆಚರಿಸಲು ನಿರ್ಧರಿಸಿತು. ರಾಷ್ಟ್ರೀಯ ಶಿಕ್ಷಕರ ದಿನ ಎಷ್ಟನೇ ಇಸ್ವಿಯಿಂದ ಶುರುವಾಯಿತು? 1962ರಿಂದ ರಾಧಾಕೃಷ್ಣನ್ ಅವರು ಹುಟ್ಟಿದ ದಿನ ಸೆಪ್ಟೆಂಬರ್ 5. 1962ರಿಂದ ರಾಷ್ಟ್ರೀಯ ಶಿಕ್ಷಕರ ದಿನ ಅಂತೇಳಿ ಆಚರಣೆ ಮಾಡಲಿಕ್ಕೆ ಘೋಷಣೆ ಮಾಡಿದರು. ಅಲ್ಲಿಂದ ನಾವು ಮೊನ್ನೆ ಸೆಪ್ಟೆಂಬರ್ 5ನೇ ತಾರೀಕು ಆಚರಣೆ ಮಾಡಿದ್ವಲ್ಲ, ಅದೇ. ನಂತರ ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ, ಅವರ ಒಂದು ರೂಪವನ್ನು, ವ್ಯಕ್ತಿತ್ವವನ್ನು, ಅವರ ವೇಷಭೂಷಣ ಹೇಗಿದೆ ಅನ್ನೋದನ್ನು ವರ್ಣಿಸ್ತಾರೆ ಇದರಲ್ಲಿ. ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ ಎತ್ತರವಾದ ನಿಲುವು, ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ, ಶುಭ್ರವೂ ನಿರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು, ಕೋಪಸೂಚಕವಲ್ಲದ ಹುಬ್ಬು, ಯಾವುದೋ ಸಮಸ್ಯೆಯ ಒಳ ಹೋಗುವಂತಿರುವ ಕಣ್ಣ ನೋಟ, ಮುಗುಳು ನಗೆಯ ಸುಳಿವು ಇವು ಭಾರತೀಯರೆಲ್ಲರಿಗೂ ಪರಿಚಿತ. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣನ್ ತಮ್ಮ ವೇಷಭೂಷಣಗಳನ್ನು ಕೊನೆಯವರೆಗೂ ಜತನವಾಗಿ ಉಳಿಸಿಕೊಂಡಿದ್ದರು. ನೋಡಿ ಅವರ ವೇಷಭೂಷಣ ಹೆಂಗಿದ್ದು ಅಂತ ಹೇಳ್ತಾರೆ. ಅವರು ಅನೇಕ ದೇಶಗಳಿಗೆ ಹೋಗಿಬಿಡ್ತಾರೆ ಅಲ್ವಾ, ಆದರೂ ಅವರು ಪಾಶ್ಚಿಮಾತ್ಯ ಶೈಲಿಯನ್ನು ಅನುಕರಿಸಲಿಲ್ಲ, ತಮ್ಮ ಶೈಲಿನ ಬಿಡಲಿಲ್ಲ. ಬಹಳ ಗಂಭೀರವಾದ ವ್ಯಕ್ತಿತ್ವ, ಎತ್ತರವಾದ ನಿಲುವಾಗಿ ಇದ್ದರು. ಅವರು ಯಾವಾಗಲೂ ಉಡ್ತಿದ್ದು ಏನಪ್ಪ ಅಂದರೆ ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ. ಬಿಸ್ಕೆಟ್ ಬಂಗಾರದ ಹತ್ತೆತ್ತರ ಇರುವಂಥ ಬಿಸ್ಕೆಟ್ ಬಣ್ಣದ ಒಂದು ನಿಲುವಂಗಿ, ಶುಭ್ರವೂ ನಿರಾಡಂಬರವೂ ಆಗಿತ್ತು. ಆಡಂಬರ ಇರಲಿಲ್ಲ ಅದ್ರಾಗೆ, ನಿರಾಡಂಬರವಾದಂಥ ನಿಲುವಂಗಿ, ಆದ ಬಿಳಿ ಪಂಚೆ ಯಾವಾಗಲೂ, ಮತ್ತು ಒಂದು ರುಮಾಲು ತಲೆಗೆ ಸುತ್ತಕೊಂಡಿರ್ತಿದ್ರು. ಕೋಪ ಸೂಚಕವಲ್ಲದ ಉಬ್ಬು, ಯಾರ ಮೇಲೆ ಕೋಪ ಮಾಡ್ತಿರ್ಲಿಲ್ಲ, ಉಬ್ಬು ಗಂಟೆಗಿದ್ದೇ ಇಲ್ಲ. ಭಾಳ ಆರಾಮಾಗೆ ಗಂಭೀರವಾಗಿ ಇರ್ತಾಯಿದ್ರು, ಶಾಂತ ಮನಸ್ಸಿನಿಂದ ಇರ್ತಾಯಿದ್ರಂತೆ. ಯಾವುದೋ ಸಮಸ್ಯೆಯ ಒಳಹೋಗುವಂತಿರುವ ಕಣ್ಣೋಟ. ಅವ್ರ ಕಣ್ಣು ನೋಟ ಹೇಗಿದ್ವಪ್ಪ ಅಂದರೆ, ಯಾವುದೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ನಾವು ಹೇಗೆ ಸಲಹೆ ಹುಡುಕಬೇಕು ಅಂತ ಅವ್ರ ಕಣ್ಣುಗಳಲ್ಲಿ, ಅವ್ರ ನೋಟದಲ್ಲಿ ಕಾಣ್ತಿತ್ತು. ಯಾವಾಗಲೂ ಕೂಡ ಸಮಸ್ಯೆಯನ್ನು ಪರಿಹಾರ ಮಾಡೋದ್ರ ಕಡೆಗೆ, ಜೊತೆಗೆ ಮುಗುಳು ನೈಗೆಯ ಸುಳಿವು, ಭಾಳ ಮುಗುಳು ನಗ್ತದಲ್ಲಿ ಹಿಂಗೆ ಸುಮ್ಮನೆ ಯಾವಾಗಲೂ ಫೋಟೋ ಆ್ಯಕ್ಷನ್ ಸ್ಮೈಲ್ ಅಂತ ನಾವು ಹಂಗಲ್ಲ, ಯಾವಾಗಲೂ ಗಂಭೀರವಾದ ಒಂದೇ ತುಟಿಯಲ್ಲೇ ಇರಬೇಕು ನಗು. ತುಟಿಯಲ್ಲಿ ಹೇಗಿರುತ್ತೆ ನೋಡಿ, ಹಿಂಗೆ ಅನ್ನೋದು ಲಾಫ್ ಆಗುತ್ತೆ. ನಗು ಹೇಗಿರ್ಬೇಕಂದ್ರೆ ಗಂಭೀರ ವದನ, ಆಮೇಲೆ ತುಟಿ ಮೇಲೆ ನಗು ಹೆಂಗಂದ್ರೆ ಇಷ್ಟೇ, ತುಟಿ ಅಷ್ಟೇ ಅರಳಿರ್ಬೇಕು. ಜಾಸ್ತಿ ಅಂದರೆ ಅದು ನಗು ಆಗಲ್ಲ. ಯಾವಾಗಲೂ ತುಟಿ ಮೇಲೆ ನಗು ಇರಬೇಕು. ತುಟಿ ಮೇಲೆ ಹೆಂಗಿರ್ತದೆ ನಗು ಅಂತ ಬರ್ಕೊಳಕತ್ತ, ಇಲ್ಲ ನಗು ಅಂತ ಬರ್ಲಕತ್ತೇನು? ಇಲ್ಲ, ತುಟಿ ಮೇಲೆ ನಗು ಇರಬೇಕು. ಅಂದ್ರೆ ಮನಸ್ಸು ಅದೇ ಥರ ಇದ್ದರೆ ತುಟಿ ಮೇಲೆ ನಗು ಕಾಣ್ತಾ ಇರುತ್ತೆ. ಹೀಗೆ ಅವರು ತುಟಿಯ ಮೇಲೆ ನಗು ಇರುವ ಸುಳಿವಿರ್ತಿತ್ತು. ಭಾರತೀಯರೆಲ್ಲರಿಗೂ, ನಾವೆಲ್ಲರಿಗೂ ಅವರು ಇದು ಮುಖ ನೆನಪಿದೆ. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣರ್ ತಮ್ಮ ವೇಷಭೂಷಣಗಳನ್ನು ಕೊನೆಯವರೆಗೂ ಜತನ ಉಳಿಸಿಕೊಂಡಿದ್ರು. ಯಾವುದೇ ದೇಶಕ್ಕೆ ಹೋಯಿದ್ರು ಅಲ್ಲಿ ಇರೋಂತಹ ಕೋಟು ಬೋಟು ಹಾಕೊಂಡ್ಲಿಲ್ಲ ಅವರು. ಯಾವಾಗಲೂ ಅದೇ ಪಂಚೆ, ಅದೇ ಒಂದು ನಿಲುವಂಗಿ ಜುಬ್ಬ, ಆ ನಂತರ ಒಂದು ತಲೆಗೆ ಪೇಟವನ್ನು ಕಟ್ಕೊಂಡು ಒಂದು ಟವೆಲ್, ಒಂದು ಗಂಭೀರವಾಗಿ ಅವರು ಯಾವತ್ತೂ ಇರ್ತಾಯಿದ್ರು. ರಾಧಾಕೃಷ್ಣನ್ ಅವರು ಧರ್ಮ, ಸಂಸ್ಕೃತಿ, ಶಿಕ್ಷಣ, ತತ್ವಶಾಸ್ತ್ರ, ಮನಃಶಾಸ್ತ್ರ ಮೊದಲಾದ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹಲವಾರು ಮೌಲ್ಯಯುತ ಕೃತಿಗಳನ್ನು ರಚಿಸಿದ್ದಾರೆ. ನೋಡಿ, ಇಷ್ಟೆಲ್ಲ ವಿಷಯ ಬಗ್ಗೆ, ಯಾವ್ಯಾವ ವಿಷಯ ಬಗ್ಗೆ? ಧರ್ಮ,
ಮೊದಲಾದ ಅಷ್ಟೇ ಹೇಳ್ಬೇಕು, ಏನು ಹೇಳ್ತೀವೋ ಅಷ್ಟೇ ಹೇಳ್ಬೇಕು. ಹೀಗೆ ಅವರು ಧರ್ಮದ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ, ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ, ನಮ್ಮ ಭಾರತದಲ್ಲಿ ಮಕ್ಕಳಿಗೆ ನೀಡಬೇಕಾದ ಶಿಕ್ಷಣ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಎಲ್ಲರಿಗೂ ನೀಡಬೇಕಾದ ಶಿಕ್ಷಣ ಕ್ರಮವನ್ನು, ಆಮೇಲೆ ಫಿಲಾಸಫಿ ತತ್ವಶಾಸ್ತ್ರ, ಮಾನವನ ಈ ಒಂದು ಅಭಿವೃದ್ಧಿಗೆ ಬೇಕಾದಂಥ ತತ್ವಶಾಸ್ತ್ರವನ್ನು, ಆಮೇಲೆ ಮನಸ್ಶಾಸ್ತ್ರ, ಮನಸ್ಸು ಹೇಗೆ ವಿಕಾಸ ಆಗಬೇಕು, ಒಬ್ಬ ವಿದ್ಯಾರ್ಥಿಯ ಮನಸ್ಸು ಏಕೆ ವಿಕಾಸ ಆಗಬೇಕು, ಬೆಳವಣಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ಶಿಕ್ಷಣದ ಮುಖಾಂತರ ಏಕೆ ಅವರ ಮನಸ್ಸನ್ನು ಬೆಳವಣಿಗೆ ಮಾಡಬೇಕು ಅನ್ನುವಂತಹ ಒಂದು ಮನಸ್ಶಾಸ್ತ್ರ, ಸೈಕಾಲಜಿ, ಈ ವಿಷಯ ಕುರಿತು ಅನೇಕ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ, ಮೌಲ್ಯಯುತ ಕೃತಿಗಳನ್ನು ಬರೆದಿದ್ದಾರೆ. ಇಂಡಿಯನ್ ಫಿಲಾಸಫಿ, ದಿ ಹಿಂದೂ ವ್ಯೂ ಆಫ್ ಲೈಫ್, ಆನ್ ಐಡಿಯಾಲಿಸ್ಟ್ ವ್ಯೂ ಆಫ್ ಲೈಫ್, ಈಸ್ಟ್ ಆ್ಯಂಡ್ ವೆಸ್ಟ್ ಇನ್ ರಿಲಿಜನ್, ಕಾಂಟೆಂಪರರಿ ಇಂಡಿಯನ್ ಫಿಲಾಸಫಿ, ಇವು ಅವರ ಪ್ರಮುಖ ಕೃತಿಗಳು. ಹೇಳಿ ಒಂದ್ಸರಿ ಯಾವ? ಇಂಡಿಯನ್ ಫಿಲಾಸಫಿ, ದಿ ಹಿಂದಿ ಇವು ಅವರ ಪ್ರಮುಖ ಕೃತಿಗಳು. ಶ್ರೀಯುತರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹೌದು. ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದ ಅನಂತರ ಮದ್ರಾಸಿಗೆ ಅಂದರೆ ಚೆನ್ನೈಗೆ ಹಿಂದಿರುಗಿದರು. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಎಲ್ಲಿದೆ? ದೆಹಲಿಯಲ್ಲಿದೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಬೆಂಗಳೂರಿನಲ್ಲಿದೆ. ಅಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ನಮ್ಮ ಭಾರತದ ವಿವಿಧ ರಾಜ್ಯಗಳ ವಿವಿಧ ಭಾಷೆಯ ಶ್ರೇಷ್ಠ ಕೃತಿಗಳಿಗೆ ಪ್ರಶಸ್ತಿ ಕೊಡ್ತಾರೆ ವರ್ಷ. ಅಂಥ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಎಲ್ಲ ಆಗಿಮೇಲೆ ಕೊನೆಗೆ ಅವರು ಅವ್ರ ಊರು ಚೆನ್ನೈಗೆ ಹೋಗಿ ಅವ್ರ ಮನೆಯಲ್ಲಿ ಅವರು ವಾಸ ಮಾಡ್ಕೊಂಡು ಇರ್ತಾರೆ. ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲೇರಿದ ಮಹಾನ್ ನಾಯಕ ಕ್ರಿಸ್ತ ಶಕ 1975ರಲ್ಲಿ ಇಹಲೋಕ ತ್ಯಜಿಸಿದರು. ಎಷ್ಟನೇ ಇಸ್ವಿನಲ್ಲಿ ಅವರು ಮರಣ ಹೊಂದಿದರು? 1975ರಲ್ಲಿ ಅವರು ನಿಧನರಾದರು, ಮರಣ ಹೊಂದಿದರು. ಅವರು ವಿದ್ಯಾರ್ಜನೆಯ ಜೊತೆಗೆ ಅಪಾರ ಲೋಕಾನುಭವ ಮತ್ತು ಜೀವನ ಅನುಭವ ಪಡೆದರು. ಅವರು ವಿದ್ಯಾರ್ಜನೆಯ ಜೊತೆಗೆ ವಿದ್ಯಾರ್ಜನೆ ಮಾಡಿದರು, ವಿದ್ಯೆಯನ್ನು ಕಲಿತಾ 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 ಹೋದರು. ಜೊತೆಗೆ ಅಪಾರವಾದಂಥ ಲೋಕ ಅನುಭವ, ಈ ಪ್ರಪಂಚದಲ್ಲಿರುವ ಬೇರೆ ಬೇರೆ ದೇಶ, ಅನ್ಯ ಸಂಸ್ಕೃತಿ, ಅನ್ಯ ಭಾಷೆಗಳು, ಅವುಗಳನ್ನೆಲ್ಲರೂ ಅವರು ಅನುಭವವನ್ನು ಪಡ್ಕೊಂಬಂದರು. ಜೀವನ ಅನುಭವವನ್ನು ಪಡ್ಕೊಂಡ್ರು. ಜೀವನದಲ್ಲಿ ಆಗುವಂಥ ಅನುಭವ ಆಗಬೇಕು ಮನುಷ್ಯನಿಗೆ. ಜೀವನ ಇದ್ದು ಹುಟ್ಟಿ ಬೆಳೆದು ಸಾಯೋದ್ರೊಳಗೆ ಜೀವನದಲ್ಲಿ ಎಲ್ಲ ರೀತಿಯ ಅನುಭವಗಳನ್ನು, ಒಳ್ಳೆಯ ಅನುಭವಗಳನ್ನು ಪಡಿಬೇಕು ಅಂತ ಅವರು ಪಡೆದ್ರು. ಅಷ್ಟೇ ಅಲ್ಲದೆ ಶ್ರೇಷ್ಠ ಶಿಕ್ಷಣ ತಜ್ಞರಾದರು, ಮಹಾ ತತ್ವಜ್ಞಾನಿಗಳಾದರು, ಮಾನವತಾವಾದಿಗಳಾದರು, ಬಹುಮುಖ ಪ್ರತಿಭೆಯಿಂದ ವಿಶ್ವವಿಖ್ಯಾತರಾದರು. ಹೀಗೆ ಅವರು ಬಹುಮುಖ ವ್ಯಕ್ತಿತ್ವ ಒಂದಲ್ಲ, ಯಾವ್ಯಾವ ವಿಷಯದಲ್ಲಿ ಅವರು ಅಂದರೆ ಶಿಕ್ಷಣ ತಜ್ಞರು, ಶ್ರೇಷ್ಠವಾದ ಶಿಕ್ಷಣ ತಜ್ಞರಾದರು, ಮಹಾ ತತ್ವಜ್ಞಾನಿಗಳು, ಒಳ್ಳೆಯ ಫಿಲಾಸಫರಾದರು, ಆನಂತರ ಮಾನವತಾವಾದಿಗಳಾದರು. ಹೀಗೆ ಬಹುಮುಖ ಪ್ರತಿಭೆಯಿಂದ ಅವರು ಇಡೀ ವಿಶ್ವದಲ್ಲೇ ಮನ್ನಣೆಯನ್ನು ಪಡೆದರು, ವಿಖ್ಯಾತಿಯನ್ನು ಪಡೆದರು, ಶ್ರೇಷ್ಠ ವ್ಯಕ್ತಿ ಅಂತೇಳಿ ಅವರು ಒಂದು ಹೆಸರನ್ನು ಮಾಡಿದರು. ಇಂಥ ಒಬ್ಬ ಸಾರ್ಥಕವಾದ ಜೀವನವನ್ನು ಸಲ್ಲಿಸಿದಂಥ ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣನ್, ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ನೋಡಿ, ಅವರು ಓದಬೇಕಾದ್ರೆ ಹಣದ ಸಮಸ್ಯೆ ಇದ್ದದಕ್ಕೆ ಸಣ್ಣ ಮಕ್ಕಳಿಗೆ ಪಾಠ ಮಾಡ್ಕೊಂತ ಹೋಗ್ತಾರೆ. ಆನಂತರ ಮಾಸ್ಟರ್ ಡಿಗ್ರಿ MA ಮಾಡ್ತಾರೆ, ಆಮೇಲೆ ಸಂಸ್ಕೃತ ಕಲಿತಾರೆ, ಬೇರೆ ಬೇರೆ ದೇಶ ಭಾಷೆಗೆ ಕಲಿತಾರೆ. ಜೊತೆಗೆ ಎಲ್ಲ ಕಾಲೇಜುಗಳಲ್ಲಿ ವಿವಿಧ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಅಲ್ಲಿ ಫಿಲಾಸಫಿ, ತರ್ಕಶಾಸ್ತ್ರ ಪಾಠಗಳನ್ನು ಮಾಡಿ ಒಳ್ಳೆಯ ಶಿಕ್ಷಕರಾಗ್ತಾರೆ. ಮಿಡ್ಲ್ ಸ್ಕೂಲ್ ಮೇಸ್ಟ್ರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಯೂನಿವರ್ಸಿಟಿ ಮಕ್ಕಳವರೆಗೆ, ಪ್ರೊಫೆಸರ್ವರೆಗೆ, ದೇಶ ವಿದೇಶದ ಮಹಾಪಂಡಿತರು, ಮಹಾಜಾಣರವರೆಗೆ ಅವರಿಗೆಲ್ಲರಿಗೂ ನೀತಿಯನ್ನು, ತತ್ವವನ್ನು ಬೋಧನೆ ಮಾಡ್ತಾರೆ. ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಶಿಕ್ಷಕ ಅಂದರೆ ಬರೀ ಪ್ರೈಮರಿ ಸ್ಕೂಲ್ ಅಷ್ಟೇ ಅಲ್ಲ, ಇಲ್ಲೇವರೆಗೆ ಕಲಿಸ್ತಾ ಹೋಗ್ತಾನೋ ಅಲ್ಲೇವರೆಗೂ ಶಿಕ್ಷಕನೇ.
ಎಲ್ಲೆವರೆಗೆ ಕಲಿತಾ ಇರ್ತಾವೋ ಅಲ್ಲೇವರೆಗೆ ನಾವೆಲ್ಲರೂ ವಿದ್ಯಾರ್ಥಿಗಳೇ. ಹಾಗಾಗಿ ಒಬ್ಬ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ಬಗ್ಗೆ ನೀವೆಲ್ಲರೂ ತಿಳ್ಕೊಂಡಿದ್ದೀರಿ. ನೀವು ಕೂಡ ಮುಂದೆ ಒಬ್ಬ ಒಳ್ಳೆ ಶಿಕ್ಷಕರ ಆಗಬೇಕು. ಶಿಕ್ಷಕರಿಗೆ ಗೌರವವನ್ನು ಕೊಡಬೇಕು. ಶಿಕ್ಷಕರು ಯಾಕೆ ಹೇಳ್ತಾರೆ, ಏನು ಹೇಳ್ತಾರೆ, ಹೇಳೋದೆಲ್ಲದನ್ನು ಕೂಡ ನಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು. ಆದರ್ಶ ಶಿಕ್ಷಕರು ಹೇಗಾದರೂ ನೀವು ಆದರ್ಶ ವಿದ್ಯಾರ್ಥಿಗಳಾಗ. ಆದರ್ಶ ವಿದ್ಯಾರ್ಥಿಗಳ ಲಕ್ಷಣಗಳು ಏನಂದರೆ, ಶಿಕ್ಷಕರು ಹೇಳುವಂತಹ ಪಾಠಗಳನ್ನು ಗಮನ ಇಟ್ಟು ಕೇಳೋದು, ಅವರು ಹೇಳುವ ಕೆಲಸಗಳನ್ನು ನಿರ್ವಹಿಸೋದು, ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸೋದು, ಜೊತೆಗೆ ಜೀವನ ಅನ್ನೋ ಜೀವನದಲ್ಲಿ ಅವನ್ನೆಲ್ಲ ಅಳವಡಿಸ್ಕೊಂಡು ಯಶಸ್ವಿ ವಿದ್ಯಾರ್ಥಿಗಳಾಗೋದು. ಮುಂದೊಂದು ದಿನ ನೀವು ಎತ್ತರವಾದ ಸ್ಥಾನಕ್ಕೆ ಏರಿ ಒಳ್ಳೊಳ್ಳೆ ಕೆಲಸ ಉದ್ಯೋಗದಲ್ಲಿ ಇದ್ದು ನಮ್ಮನ್ನು ಕಾಣ್ತಿರಲ್ಲ, ಸರ್ ನಾನು ಹೀಗೆ ಸರ್ ನಿಮ್ಮ ವಿದ್ಯಾರ್ಥಿಯಾಗಿದ್ದೆ, ನಾನು ಈಗ ದೊಡ್ಡ ಆಫೀಸರ್ ಆಗಿದ್ದೀನಿ, IAS ಆಫೀಸರ್ ಆಗಿದ್ದೀನಿ, ಡಾಕ್ಟರ್ ಆಗಿದ್ದೀನಿ, ವಿಜ್ಞಾನಿ ಆಗಿದ್ದೀನಿ, ಇನ್ನೇನೋ ದೊಡ್ಡ ಉದ್ಯೋಗಗಳಿದ್ದೀನಿ ಅಂದಾಗ ನಮಗೆ ಭಾಳ ಖುಷಿಯಾಗುತ್ತೆ ಅಲ್ವಾ. ಹಂಗೆ ಶಿಕ್ಷಕರು ಆದರ್ಶವಾಗಿ ಬೋಧನೆ ಮಾಡಬೇಕು, ವಿದ್ಯಾರ್ಥಿಗಳು ಆದರ್ಶವಾಗಿ ಅದನ್ನು ಕಲಿಬೇಕು. ಆವಾಗ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಅಭಿವೃದ್ಧಿ ಹೊಂದುತ್ತೀವಿ ಎಲ್ಲ ವಿಷಯದಲ್ಲೂ. ಹಾಗೆಯೇ ವಿಶ್ವವಿಖ್ಯಾತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ನೀವು ಕೂಡ ಮನಸ್ಸು ಮಾಡಿದರೆ ಈ ನಾಡು ಅಷ್ಟೇ ಅಲ್ಲ, ಈ ದೇಶದ ತುಂಬ ವಿವಿಧ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಬಂದು ಓದಿ ಕಾರ್ಯನಿರ್ವಹಿಸುವ ಶಕ್ತಿಯನ್ನು ಗಳಿಸ್ಬೋದು. ನಿಮಗೆ ಆದರ್ಶ ಯಾರು ಅಂದರೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು. ನಾನು ಅದೇ ರೀತಿ ಅವ್ರು ನೋಡೋರು, ಅವರು ಬಡತನ ಇತ್ತು ತಾನೆ, ಇಷ್ಟು ಕಷ್ಟ ಇತ್ತು, ಬಡತನ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಓದಿದ್ರು, ತಾನೇ ದುಡ್ಡು ತಾನೇ ಇದು ಮಾಡಿ ಗಳಿಸಿ ಎತ್ತರವಾದ ವ್ಯಕ್ತಿ ಆದರು. ಹಾಗೆ ನಾವು ಕೂಡ, ನೀವು ಕೂಡ, ನಾವು ಒಳ್ಳೆ ಮೇಷ್ಟ್ರಾಗೋಕ್ಕೆ ಪ್ರಯತ್ನ ಪಡೋಣ, ನೀವು ಒಳ್ಳೆ ವಿದ್ಯಾರ್ಥಿಗಳಾಗ್ರಿ. ನಮ್ಮಿಬ್ಬರಿಂದಲೂ ಈ ನಾಡಿಗೆ ಒಳ್ಳೆ ಸತ್ಪ್ರಜೆಗಳು ದೊರಕಲಿ ಅಂತ ಆಶಿಸೋಣ.